ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಆನ್ ಗೋಯಿಂಗ್ ಡ್ರಾಮಾನ ನೋಡೋಣವಾ. ನಮ್ ಚಾನಲ್ ಅಲ್ಲಿ ಫಸ್ಟ್ ಅಪ್ಲೋಡ್ ಮಾಡ್ತಾ ಇರೋ ಒಂದು ಆನ್ ಗೋಯಿಂಗ್ ಡ್ರಾಮಾ, ಸೊ ಮಿಸ್ ಮಾಡ್ಕೊಂಬೇಡಿ. ತುಂಬಾನೇ ಚೆನ್ನಾಗಿರುತ್ತೆ. ಮೂವಿಯ ಕಾನ್ಸೆಪ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಟೈಮ್ ಟ್ರಾವೆಲ್ ಲವ್ ಸ್ಟೋರಿ. ಅದೇನದು ಅಷ್ಟು ಸಿಂಪಲ್ ಆಗಿ ಟೈಮ್ ಟ್ರಾವೆಲ್ ಸ್ಟೋರಿ ಅಂದ್ಬಿಟ್ಟೆ ಅಂತ ಅನ್ಕೊಳ್ತಾ ಇದೀರಾ? ನಿಜವಾಗ್ಲೂ ಸೂಪರ್ ಆಗಿರೋ ಒಂದು ಟೈಮ್ ಟ್ರಾವೆಲ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಒಂಥರ ಡಿಫ್ರೆಂಟ್ ಆಗಿ ಇದೆ ಈ ಕಾನ್ಸೆಪ್ಟ್. 2025 ಅಲ್ಲಿ ಒಂದು ಟಾಪ್ ಶೆಫ್ ಆಗಿರೋ ನಮ್ ಹೀರೋಯಿನ್ ಅನ್ಕೊಳ್ದೆ 500 ಇಯರ್ಸ್ ಬ್ಯಾಕ್ ಇರೋ ಜೋಸನ್ ಡೈನಾಸಿಟಿಯಲ್ಲಿರೋ ಒಂದು ಮೋಸವಾದ ಕಿಂಗ್ ಹತ್ರ ಹೋಗಿ ಸಿಕ್ಕಾಕೊಂತಾಳೆ. ಅವರ ಫಸ್ಟ್ ಮೀಟಿಂಗ್ ತುಂಬಾನೇ ಟ್ರಾಜಿಡಿ ಆಗಿರುತ್ತೆ. ಸಾಲದ್ದಕ್ಕೆ ಇವಳೊಂದು ಶೆಫ್ ಅಂತ ಬೇರೆ ನಮ್ ಹೀರೋಗೆ ಗೊತ್ತಾಗುತ್ತಾ, ಅಂದ್ರೆ ಕಿಂಗ್ ಆಗಿರೋ ನಮ್ ಹೀರೋಗೆ ಗೊತ್ತಾಗುತ್ತಾ. ಸೊ ಅವರ ರಾಯಲ್ ಕಿಚನ್ ಅಲ್ಲಿ ಇವಳಿಗೆ ಒಂದು ರಾಯಲ್ ಶೆಫ್ ಆಗಿ ಒಂದು ಪಟ್ಟಾನ ಕೊಟ್ಟು ಅವ್ರ ಡೈನಾಸಿಟಿಯಲ್ಲೇ ನಮ್ ಹೀರೋಯಿನ್ಗೆ ಒಂದು ಕೆಲಸನ ಕೂಡ ಕೊಟ್ಬಿಟ್ಟ. ಫಸ್ಟ್ ನಮ್ ಹೀರೋ ತುಂಬಾನೇ ಮೋಸವಾದ ಒಂದು ಕಿಂಗು, ಯಾಕಂದ್ರೆ ಅವ್ನ ಡೈನಾಸಿಟಿಯಲ್ಲಿ ಇಲ್ದಿರೋ ಬಲ್ದಿರೋ ರೂಲ್ಸ್ ಎಲ್ಲ ಕೊಟ್ಟಿರ್ತಾನೆ. ಹಂಗಿರ್ಬೇಕಾದ್ರೆ ನಮ್ ಹೀರೋಯಿನ್ ಈಗ ಟೈಮ್ ಟ್ರಾವೆಲ್ ಬೇರೆ ಮಾಡ್ಕೊಂಡು ಹೋಗಿದ್ದಾಳ ಅಂತ ರಾಜನ್ ಕೈಯಲ್ಲಿ ಸಿಕ್ಕಾಕೊಂಡು ಏನೆಲ್ಲ ಕಷ್ಟ ಪಡ್ತಾಳೆ, ಮತ್ತೆ ರಿಟರ್ನ್ ಬರೋದಕ್ಕೆ ಏನೆಲ್ಲ ಟ್ರೈ ಮಾಡ್ತಾಳೆ ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಮತ್ತೆ ತುಂಬಾನೇ ಮೈಂಡ್ ಬ್ಲೋವಿಂಗ್ ಆಗಿ ಹೇಳಿರೋ ಸೀರೀಸ್ ಇವತ್ತು ನಾವು ನೋಡೋ ಬಾರ್ನ್ ಎಪಿಟೇಟ್ ಯೋರ್ ಮೆಜೆಸ್ಟಿ ಅನ್ನೋ ಒಂದು ಸೀರೀಸ್. ಸೊ ಮಿಸ್ ಮಾಡ್ಕೋಬೇಡಿ, ತುಂಬಾನೇ ಚೆನ್ನಾಗಿದೆ. ಮತ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೀರೀಸ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಹಂಗೆ ಹೋಗ್ತಾ ಸ್ವಲ್ಪ ಲೈಕ್ ಕೂಡ ಮಾಡ್ಬಿಟ್ಟು ಹೋಗ್ಬಿಡಿ. ಅದರಿಂದ ನಮ್ಮ ಚಾನಲ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ, ಮತ್ತೆ ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗು ಇರುತ್ತೆ. ಮತ್ತೆ ಮರಿದೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಫಸ್ಟ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲೇ ಜೋಸನ್ ಡೈನಾಸಿಟಿನೇ ತೋರಿಸೋದು. ಈ ತರ ಒಂದು ಅಂದ್ರೆ 500 ಇಯರ್ಸ್ ಬ್ಯಾಕ್ ಇರೋ ಒಂದು ಜೋಸನ್ ಡೈನಾಸಿಟಿಯಲ್ಲಿ ಕಿಂಗ್ ಆಗಿರೋನೇ ನಮ್ಮ ಹೀರೋ. ಒಂದು ಮೋಸವಾದ ರಾಜ ಅಂತ ಕೂಡ ಹೇಳ್ಬೋದು, ಯಾಕಂದ್ರೆ ಅವ್ನು ಹಾಕಿರೋ ರೂಲ್ಸ್ ಅಂತದ್ದು. ಈಗ ಜಾಗಕ್ಕೆ ನಮ್ ಹೀರೋಯಿನ್ ಕೈನೆಲ್ಲ ಕಟ್ ಹಾಕ್ಬಿಟ್ಟು ಅಲ್ಲಿರೋ ಸೈನಿಕರೆಲ್ಲ ತರ ಅಂತ ಒಳಗಡೆ ಎಳ್ಕೊಂಡು ಹೋಗ್ತಿದ್ದಾರೆ. ರಾಯಲ್ ಕಿಚನ್ ಇಂದ ಯಂಗ್ ಯಾನ್ ಜಿಂಗ್ ಅನ್ನೋ ಹುಡುಗಿನ ರಾಯಲ್ ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಜೋರಾಗಿ ಹೇಳ್ಕೊಂಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಳಗಡೆನೆ ನಮ್ ಹೀರೋ ಅಂದ್ರೆ ಕಿಂಗ್ ಆಗಿರೋ ನಮ್ ಹೀರೋ ಕೂತಿರ್ತಾನೆ. ಇವಳು ಮೈಂಡ್ ವೈಸ್ ಅಲ್ಲಿ ಇವನೇ ನನ್ನ ಈ ಪರಿಸ್ಥಿತಿಗೆ ಕಾರಣ, ಇವನೇ ತುಂಬಾನೇ ಮೋಸವಾದ ರಾಜ. ಖಂಡಿತ ನನ್ನ ಸಾಯಿಸೋವರ್ಗ ಅವನು ನಿದ್ದೆ ಮಾಡೋದಿಲ್ಲ. ಇವತ್ತಿನ ಏನೆಲ್ಲ ಮಾಡ್ತಾನೋ ಗೊತ್ತಿಲ್ವೇ, ಫಸ್ಟ್ ಅರ್ಧ ಮೆಂಟ್ಲು ಏನೆಲ್ಲ ಡಿಸಿಷನ್ ತಗೊಂತಾನೋ ಅಂತ ಹೇಳಿ ಪಾಪ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಸೈನಿಕರು ಕೂಡ ಅವಳನ್ನ ಎಳ್ಕೊಂಡೋಗಿ ಮುಂದ್ಗಡೆ ಬಿಸಾಕ್ತಾರೆ. ಅವಳಂಗೆ ಮಂಡಿ ಹಾಕೊಂಡೇ ಇರ್ತಾಳೆ. ಸುತ್ತ ಇರೋ ಮಂತ್ರಿಗಳೆಲ್ಲಾನು ಅವಳಿಗೆ ತುಂಬಾ ಮೋಸವಾದ ಪನಿಷ್ಮೆಂಟ್ ನ ಕೊಡ್ಬೇಕು, ಅವಳಿಗೆ ಸಾಯೋ ತರ ಒಂದು ಪನಿಷ್ಮೆಂಟ್ ನ ಕೊಡ್ಬೇಕು ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾರೆ. ಹೀರೋ ಹಂಗೆ ನಿಧಾನಕ್ಕೆ ಎದ್ ಬಂದಿರ್ತಾನಲ್ವಾ, ಅವಳು ಸುತ್ತ ಹಂಗೆ ಒಂದು ಕತ್ತಿನ ಕೈಯಲ್ಲಿ ಇಟ್ಕೊಂಡು ಅವನೊಂದು ವಿಷಯನ ಹೇಳ್ತಾನೆ. ಹೀರೋಯಿನ್ ಬಂದು ರಾಯಲ್ ಕಿಚನ್ ಅಲ್ಲಿ ಒಂದು ಶೆಫ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ನಿನ್ನೆ ರಾತ್ರಿ ನನ್ಗೊಂದು ಅಡ್ಗೆನ ಮಾಡಿ ತಗೊಂಡ್ ಬಂದಿದ್ಲು. ಇನ್ನು ಹೇಳ್ಬೇಕಂದ್ರೆ ಅದ್ರ ಟೇಸ್ಟ್ ನನ್ನ ನಾಲ್ಗೆ ಬಿಟ್ಟು ಹೋಗಿಲ್ಲ. ನಂಗೆ ನನ್ನ ನಾಲ್ಗೆ ಮೇಲೆ ತಾಂಡವ ಆಡ್ತಾ ಇದೆ. ಆ ಊಟ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಕೊಂಡೆ ಕತ್ತಿನ ಎತ್ತಿ ಹಂಗೆ ನಮ್ ಹೀರೋಯಿನ್ ಮುಖ ಹತ್ರ ಇಟ್ಟಿರ್ತಾನೆ. ಇವಳ್ಗ ಅಷ್ಟೇ ಮುಗೀತು ನನ್ ಕತೆ, ಡಮಾರ್ ಅಂತ ಹೇಳಿ ಕುತ್ಕೊಂಡಿರ್ತಾಳೆ. ಆ ಟೈಮಲ್ಲಿ ಸರಕ್ ಅಂತ ಒಂದು ಸೌಂಡ್. ಏನಪ್ಪಾ ಅಂತ ನೋಡಿದ್ರೆ ನಮ್ ಹೀರೋ ಅವಳ ಕೈಗೆ ಕಟ್ಟಿರೋ ಹಗ್ಗನ ಕಟ್ ಮಾಡಿರೋದು. ಅಷ್ಟೇ ಅಲ್ಲ, ಇನ್ಮೇಲೆ ನನ್ನ ರಾಯಲ್ ಕಿಚನ್ ಗೆ ನೀನೆ ಚೀಫ್ ರಾಯಲ್ ಶೆಫ್ ಅಂತ ಒಂದು ಪಟ್ಟಾನ ಕೂಡ ಕೊಟ್ಬಿಟ್ರು. ಸುತ್ತಾರವ್ರಿಗೆ ಸಖತ್ ಶಾಕು. ಇನ್ನು ಹೇಳ್ಬೇಕಂದ್ರೆ ಅವಳಿಗೆ ಶಾಕ್ ಆಗಿರುತ್ತೆ. ಅಷ್ಟೆಲ್ಲ ನಮ್ ರಾಜ ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ, ನೀನು ಮಾಡಿರೋ ಅಡ್ಗೆನೇನೆ ಮತ್ತೆ ಮಾಡಂಗಿಲ್ಲ, ಮತ್ತೆ ನನ್ಗೆ ಇಷ್ಟ ಆಗದಿರೋ ಐಟಮ್ಸ್ ನ ಕೂಡ ನೀನ್ ಅಡ್ಗೆನಲ್ಲಿ ಯೂಸ್ ಮಾಡಂಗಿಲ್ಲ. ಏನು ನಾನು ಹೇಳೋದ್ ನಿಂಗೆ ಅರ್ಥ ಆಗ್ತಾ ಇದೆಯಾ ಅಂತ ಹೇಳಿ ರಾಜ ಬಂದು ನಮ್ಮ ಹೀರೋಯಿನ್ ಹತ್ರ ಮಾತಾಡ್ತಾ ಇದ್ರೆ ಸುತ್ತ ಇರೋರ್ಗೆಲ್ಲ ಸರಿಯಾದ ಶಾಕು. ಏನಿದು ನಮ್ ರಾಜ ಈ ತರ ಒಂದು ಡಿಸಿಷನ್ ತಗೊಳ್ತಾ ಇದಾರೆ, ಅವಳನ್ನ ಸಾಯಿಸ್ಬಿಡ್ತಾರೆ ಅಂತ ನೋಡಿದ್ರೆ ರಾಯಲ್ ಕಿಚನ್ ಗೆ ಚೀಫ್ ರಾಯಲ್ ಶೆಫ್ ಆಗಿ ಮಾಡಿದಾರ. ಅದ್ರಲ್ಲೂ ಮುಖ್ಯವಾಗಿ ಒಂದು ಹುಡುಗಿ ಚೀಫ್ ಕುಕ್ಕ ಅಂತ ಹೇಳಿ ಎಲ್ಲರೂ ಗುಸಗುಸ ಅಂತ ಮಾತಾಡ್ಕೊಂತಾ ಇರ್ತಾರೆ. ಒಂದ್ ಕಡೆ ರಾಜನ ನೆನ್ಸ್ಕೊಂಡು ನಮ್ ಹೀರೋಯಿನ್ಗೆ ಕೋಪ ಇದ್ರು, ಇನ್ನೊಂದ್ ಕಡೆ ಅಪ್ಪಡಿಗೆ ಸದ್ಯಕ್ಕೆ ಪ್ರಾಣಕ್ ಬಿಟ್ರಲ್ಲ ಅಂತ ಹೇಳಿ ಸಂತೋಷ. ಓಕೆ ರಾಜ, ನೀವ್ ಹೇಳ್ದಂಗೆ ಮಾಡ್ಬಿಡ್ತೀನಿ, ನೀವ್ ಹೇಳ್ದಂಗೆ ಡಿಫ್ರೆಂಟ್ ಆಗಿ ಮಾಡ್ಕೊಡ್ತೀನಿ, ದಯವಿಟ್ಟು ನನ್ನ ಪ್ರಾಣದಲ್ಲಿ ಬಿಟ್ಬಿಡಿ ಅಂತ ಫುಲ್ ಮಂಡಿ ಹಾಕಿ ಬೇಡ್ಕೊಂತಾ ಇರ್ತಾಳೆ. ಇವಾಗ ಹಂಗೆ ನಮ್ ಹೀರೋಯಿನ್ ನಮ್ ಕಡೆ ತಿರ್ಗ್ಬಿಟ್ಟು ಒಂದ್ ವಿಷಯನ ಹೇಳ್ತಾರೆ, ನನಗ್ ಬೇರೆ ದಾರಿ ಇಲ್ಲ, ಇವ್ನ್ಗೆ ನಾನು ಅಡಿಗೆ ಮಾಡ್ ಕುಕ್ಲೇಬೇಕು. ಹಂಗೋ ಹಿಂಗೋ ಇವನ್ನ ಕೇಳ್ಕೊಂಡು ಬೇಡ್ಕೊಂಡು ನನ್ನ ಕಾಲಘಟ್ಟಕ್ಕೆ ನಾನು ಹೊರಟೋಗ್ಬೇಕು. ನೋಡಿದ್ರ ಹೆಂಗಿದ್ದೋಳು ಇವಾಗ ಹೆಂಗಾಗಿದ್ದೀನಿ ಅಂತ. 2025 ಅಲ್ಲಿ ರಾಯಲ್ ಆಗಿ ಬದುಕಿರೋಳು ನಾನು ಇವಾಗ ಈ ರಾಯಲ್ ಕಿಚನ್ ಅಲ್ಲಿ ಚೀಫ್ ರಾಯಲ್ ಶೆಫ್ ಆಗಿ ಬಂದ್ ಬಿದ್ದಿದ್ದೀನಿ ಅಂತ ಹೇಳಿ ಒಂದ್ ಹಂಗೆ ಅವಳ ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂದ್ರೆ ಈಗ ಒಂದು ಫ್ಲಾಶ್ ಬ್ಯಾಕ್, ನಮ್ ಹೀರೋಯಿನ್ ಹೆಂಗ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಲು ಅಂತ, ಪ್ಲಸ್ ಅದಕ್ ಮುಂಚೆ ಏನಾಯ್ತು ಅಂತ. ಫ್ರಾನ್ಸ್ ಅಲ್ಲಿ ಒಂದು ಕುಕಿಂಗ್ ಶೋ ನಡೀತಾ ಇದೆ. ದೇಶದಲ್ಲಿ ತುಂಬಾನೇ ಫೇಮಸ್ ಆಗಿರೋ ಶೆಫ್ಸ್ ಎಲ್ಲ ಕೂಡ ಆ ಜಾಗಕ್ಕೆ ಬಂದಿರ್ತಾರೆ. ದೇಶದ ಮೂಲೆಯಿಂದ ಬಂದಿದ್ದಾರೆ ಅಂತ ಕೂಡ ಹೇಳ್ಬೇಕು. ಕೊರಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ ನಮ್ ಹೀರೋಯಿನ್ ಹೋಗಿರೋದು. ತುಂಬಾ ಬೇಗ ಅಡ್ಗೆ ಮಾಡ್ತಾ ಇರ್ತಾಳೆ. ಅಷ್ಟೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ ಅವಳು ಮಾಡೋ ಪ್ರೊಸೀಜರ್ ಅಲ್ಲ. ಬಟ್ ಏನಾಯ್ತು, ಸಡನ್ ಆಗಿ ಸ್ಟವ್ ಆಫ್ ಆಗೋಯ್ತು, ಉರಿತಾನೆ ಇಲ್ಲ. ಅವ್ರ ಅಸಿಸ್ಟೆಂಟ್ ನ ಕರ್ದ್ಬಿಟ್ಟು ಸ್ವಲ್ಪ ಏನಂತ ಬಂದ್ ನೋಡೋ ಅಂದಾಗ ಅವನು ಬಂದ್ ನೋಡ್ತಾನೆ, ಆನ್ ಮಾಡಕ್ಕೆ ಟ್ರೈ ಮಾಡ್ತಾನೆ, ಆನೇ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಹತ್ತತ್ರ ಅವಳ ಡಿಶ್ ನ ಅವಳು ಕಂಪ್ಲೀಟ್ ಮಾಡ್ಬಿಟ್ಲು. ಒಂದು ಮೀಟ್ ಇದೆ, ಅದನ್ನ ಕೂಡ ಬೇಯಿಸ್ಬಿಟ್ಟಿದ್ದಾಳೆ. ಬಟ್ ಒಂದ್ ಸ್ವಲ್ಪ ರೋಸ್ಟ್ ಮಾಡಿ ಅದನ್ನ ಇಟ್ರೇನೆ ಅದು ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಫೈನಲ್ ಆಗಿ ಅದನ್ನ ರೋಸ್ಟ್ ಮಾಡ್ಬೇಕು. ಹೆಂಗ್ ರೋಸ್ಟ್ ಮಾಡ್ತಾಳೆ, ಅವಾಗ ಅವಳಿಗೆ ಒಳಗಡೆ ಬರ್ಬೇಕಾದ್ರೆ ಸ್ವಲ್ಪ ಹುಲ್ಲಿರೋದು ನೆನಪು ಬರುತ್ತೆ. ಟಕ್ ಅಂತ ಹೋಗಿ ಹುಲ್ನ ತಗೊಂಡ್ ಬಂದು ಪಕ್ಕದಲ್ಲಿರೋ ಒಂದ್ ದೊಡ್ಡ ಅಂಡನಲ್ಲಿ ಅದನ್ನೆಲ್ಲ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಅದನ್ನ ರೋಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಆ ಪಕ್ಕದಲ್ಲಿರೋ ಅಸಿಸ್ಟೆಂಟ್, ಮೇಡಮ್ ಏನ್ ಮಾಡ್ತಾ ಇದ್ರಿ, ಹಿಂಗೆಲ್ಲ ಮಾಡ್ಬಾರ್ದು, ತಲೆಗಿಲೆ ಕೆಟ್ಟೋಗ್ಬಿಡ್ತಾ ಹೆಂಗೆ ಅಂತ ಅವ್ನು ಕೇಳ್ತಾರೆ. ಅವಾಗ ಇವಳು ಅಂತೇಳಿ, ಇಲ್ಲಿ ನೋಡಯ್ಯ ಬಾಯಿ ಮುಚ್ಕೊಂಡ್ ಸ್ವಲ್ಪ ಸುಮ್ನೆ ಇರು, ಇನ್ಕಂಪ್ಲೀಟ್ ಆಗಿರೋ ಡಿಶ್ ನ ನಾನು ಸರ್ವ್ ಮಾಡೋದ್ರ ಬದಲು
ಬದಲು ಇದನ್ನಾದ್ರೂ ಮಾಡ್ಕೊಂಡು ಹೋಗ್ತೀನಿ ಸೈಲೆಂಟ್ ಆಗಿರು ಅಂತ ಹೇಳಿ ನಿಧಾನಕ್ಕೆ ಆ ಬೆಂಕಿನಲ್ಲಿ ಆ ಮೀಟ್ ನ ರೋಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಲ್ಮೋಸ್ಟ್ ಅಲ್ಲಿ ಮಿಕ್ಕಿರೋ ಶೆಫ್ಸ್ ಎಲ್ಲ ಅಡ್ಗೆ ಮಾಡಿನೇ ಮುಗಿಸ್ಬಿಟ್ರು, ಪ್ಲೇಟಿಂಗ್ ಕೂಡ ಮಾಡ್ತಾ ಇರ್ತಾಳೆ. ಬಟ್ ಇವಳು ಇನ್ನೂನು ಅಡ್ಗೆ ಮಾಡ್ತಾನೆ ಇದ್ದಾಳೆ. ಇನ್ನೇನೊಂದ್ ಲಾಸ್ಟ್ 5-10 ಸೆಕೆಂಡ್ಸ್ ಇದೆ ಅನ್ನೋವಾಗ ಟಕ್ ಟಕ್ ಅಂತ ಮೀಟ್ ನೆಲ್ಲ ಕಟ್ ಮಾಡಿ ಹೆಂಗೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲೇಟಿಂಗ್ ಎಲ್ಲ ಮುಗಿಸಿ ಬೆಲ್ ನ ಕೂಡ ಪ್ರೆಸ್ ಮಾಡ್ಬಿಟ್ಲು. ಈಗ ಜಡ್ಜಸ್ ಕೂಡ ಬಂದವರು ಒಂದೊಂದು ಡಿಶ್ ಆಗಿ ಚೆಕ್ ಮಾಡ್ಕೊಂಡು ಬರ್ತಾ ಇರ್ತಾರೆ, ಯಾವ ತರ ಮಾಡಿದಾರೆ ಅಂತ ಎಲ್ಲಾ ಶೆಫ್ಸ್ ಹತ್ರ ತಿಳ್ಕೊಂಡು ಅದನ್ನ ಟೇಸ್ಟ್ ಕೂಡ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಟೇಬಲ್ ಹತ್ರ ಕೂಡ ಬಂದು ಕೇಳ್ತಾರೆ, ಏನಮ್ಮ ರೂಲ್ಸ್ ನೆಲ್ಲ ಮೀರಿ ಏನೇನೋ ಮಾಡ್ತಾ ಇದ್ದೆ, ಇದ್ರೂನು ನಿನ್ ಡಿಶ್ ನ ಟೇಸ್ಟ್ ಮಾಡೋದಕ್ಕೆ ನಾವ್ ತುಂಬಾನೇ ಎಕ್ಸೈಟಿಂಗ್ ಆಗಿದೀವಿ ಅಂತ ಹೇಳಿ ಹಂಗೆ ಬಂದು ಅದನ್ನ ಎತ್ತಿ ಬಾಯಲ್ಲಿ ಇಟ್ಕೊಂತಾರೆ. ನೋಡಿ ಆ ಇಬ್ಬರು ಶೆಫ್ಸ್ ಹಂಗೆ ಸ್ವರ್ಗಕ್ಕೆ ಹೋಗಿ ಒಂದು ಟ್ರಾವೆಲ್ ಮಾಡ್ಕೊಂಡು ಬಂದಂಗ್ ಇರುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಸ್ವೀಟ್ ಆಗಿರೋ ಒಂದು ಸಾಸು, ಸ್ವಲ್ಪ ಕಹಿಯಾಗಿರೋ ತರ ಒಂದು ಸಾಸು, ಅವುಗಳ ಜೊತೆ ಆ ಮೀಟ್ ನ ಹಾಕೊಂಡ್ ತಿಂತಾ ಇದ್ರೆ ಆಹಾ ಸ್ವರ್ಗಕ್ಕೆ ಹೋಗ್ ಬಂದಂಗಿದೆ ಅಮ್ಮ ಅಂತ ಹೇಳಿ ಅವಳನ್ನ ತುಂಬಾನೇ ಹೊಗಳ್ತಾರೆ. ಅಷ್ಟೇ ಅಲ್ಲ, ಆ ಡಿಶ್ ಬಗ್ಗೆ ಈಗ ನಮ್ ಹೀರೋಯಿನ್ ಎಕ್ಸ್ಪ್ಲೈನ್ ಕೂಡ ಮಾಡ್ತಾಳೆ. 500 years ಬ್ಯಾಕ್ ಇರೋ ಆ ಜೋಸನ್ ಡೈನಾಸಿಟಿ ಅಂತ ಈಗ ನಮ್ ಹೀರೋಯಿನ್ ಹೋಗಿ ಸಿಕ್ಕಾಕೊಂಡಿದ್ದಾಳಲ್ಲ, ಅದೇ ಡೈನಾಸಿಟಿನೇ. ಅಲ್ಲಿರೋ ರಾಜನ್ಗೆ ಟೇಸ್ಟ್ ಬಡ್ಸ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಅವ್ನಿಗೆ ವಿಧವಿಧವಾಗಿರೋ ಊಟಗಳನ್ನ ತಿಂತಾನೆ ಇರ್ಬೇಕು ಅಂತ ರಾಜನ್ಗೆ ತುಂಬಾನೇ ಇಷ್ಟವಾಗಿರೋ ಒಂದು ಅಡಿಗೆನೆ ನಾನಿವತ್ತು ಮಾಡಿರೋದು ಅಂತ ಅದ್ರ ಬಗ್ಗೆ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಜಡ್ಜಸ್ ಅಂತೂ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ರು. ಇನ್ನೇನು ನೆಕ್ಸ್ಟ್ ಅವಾರ್ಡ್ ಕೊಡ್ಬೇಕು, ಅಂದ್ರೆ ಯಾರ್ ಟಾಪ್ ಶೆಫ್ ಅಂತ ಹೇಳಿ ಅನೌನ್ಸ್ ಮಾಡ್ಬೇಕು. ಇದ್ರಲ್ಲಿ ಅವಳು ಏನಾದ್ರು ವಿನ್ ಆಗ್ಬಿಟ್ರೆ 3 ಸ್ಟಾರ್ ಹೋಟೆಲ್ ಅಲ್ಲಿ ಅವಳೊಂದು ರಾಯಲ್ ಕಿಚನ್ ಗೆ 3 ಸ್ಟಾರ್ ಹೋಟೆಲ್ ಅಲ್ಲಿ ಇರೋ ಕಿಚನ್ ಗೆ ಒಂದು ಟಾಪ್ ಶೆಫ್ ಆಗಿ ಬರ್ತಾಳೆ. ಸೊ ಇನ್ ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಕೂಡ ಆಗುತ್ತೆ. ಇನ್ನೇನು ನಮ್ ಹೀರೋಯಿನ್ ತಾನೆ ವಿನ್ ಆಗ್ತಾಳೆ, ಅವ್ಳಿಗೆ ಸಖತ್ ಸಂತೋಷ. ಜೊತೆಗೆ ಸ್ವಲ್ಪ ಅಮೌಂಟ್ ಕೂಡ ಕೊಡ್ತಾರೆ, 1 lakh euro. ಹೇಳ್ಬೇಕಾ ಸಂತೋಷನ ಸಖತ್ ಖುಷಿ ಪಡ್ಬಿಟ್ಲು. ಹಂಗೆ ರಿಟರ್ನ್ ಅವಳು ರೂಮ್ ಕೂಡ ಬಂದ್ಲು. ತುಂಬಾ ಸಂತೋಷವಾಗಿ ವಿಂಡೋ ಹತ್ರ ಕೂತ್ಕೊಂಡು ಆ ಪ್ಯಾರಿಸ್ ಅಲ್ಲಿರೋ ಟವರ್ ನ ನೋಡ್ಕೊಂಡು ವೈನ್ ಕುಡ್ಕೊಂಡು ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾ ಇರ್ತಾಳೆ. ನಾನು ಇದು ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ವೇ, ನನ್ನ ಲೈಫ್ ಅಲ್ಲಿ ನಡೆದಿರೋ ಒಂದು ಬೆಸ್ಟ್ ಮೂಮೆಂಟ್ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಇವಳು ರೆಡಿ ಆಗ್ತಾ ಅವ್ರ ಅಪ್ಪನ್ಗೆ ಕಾಲ್ ಮಾಡ್ಬಿಟ್ಟು ವಿನ್ ಆಗಿರೋದನ್ನೆಲ್ಲ ಹೇಳ್ತಾ ಇದ್ದಾಳೆ. ಜೊತೆಗೆ ಇನ್ ಸ್ವಲ್ಪ ಹೊತ್ತಲ್ಲೇ ನಾನು ಕೊರಿಯಾಗೆ ಹೊರಟಿದ್ದೀನಪ್ಪ ಅಂತ ಕೂಡ ಹೇಳ್ತಾರೆ. ಅವರಪ್ಪ ಕೂಡ ತುಂಬಾ ಸಂತೋಷ ಪಡ್ತಾರೆ. ಹೌದಮ್ಮ, ಸರಿ ನೀನು ಫ್ರಾನ್ಸ್ ಬಿಡೋದಕ್ಕೂ ಮುಂಚೆ ಅಲ್ಲಿರೋ ಮ್ಯೂಸಿಯಂ ಅಲ್ಲಿ ನನ್ಗೆ ಗೊತ್ತಿರೋರೊಬ್ರು ಇದಾರೆ, ಅವರೊಂದು ಬುಕ್ ನ ಕೊಡ್ತಾರೆ, ಅದನ್ನ ಹುಷಾರಾಗಿ ತಗೊಂಡ್ ಬಂದ್ಬಿಡು ಅಂದಾಗ ಇವಳು ಕೂಡ ಸರಿಯಪ್ಪ ಆಯ್ತು ತರ್ತೀನಿ ಅಂತ ಹೇಳ್ತಾರೆ. ಬಟ್ ಆಲ್ರೆಡಿ ಅದ್ ಬಂದು ಇವಳಿಗೆ ಸೇರಿದೆ, ಕೆಳಗಡೆ ಪೋಸ್ಟ್ ಬಾಕ್ಸ್ ಎಲ್ಲ ಹಾಕಿರ್ತಾರೆ. ಅವಳು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಲಗೇಜ್ ಎಲ್ಲ ತಗೊಂಡು ಫ್ಲೈಟ್ ಕೂಡ ಹತ್ಬಿಟ್ಲು. ಈಗ ಫ್ಲೈಟ್ ಅಲ್ಲಿ ಕುತ್ಕೊಂಡಿದ್ದಾಳೆ. ಊಟ ಮಾಡಕ್ಕೆ ಅಂತ ಸ್ವಲ್ಪ ಊಟ ಎಲ್ಲ ತಗೊಂಡ್ ಬಂದು ಕೊಟ್ಟಿರ್ತಾರೆ. ಅದ್ರಲ್ಲಿ ಸಾಸು, ಮಯೋನಿಸು ಮತ್ತೆ ಬ್ರೆಡ್ ಅದು ಇದು ಎಲ್ಲ ತಿನ್ನಕ್ ಇಟ್ಟಿಟ್ಕೊಳ್ಳೋ ತರ ವಸ್ತುಗಳನ್ನೆಲ್ಲ ಎತ್ತಿ ಬ್ಯಾಗ್ ಅಲ್ಲಿ ಹಾಕೊಂಡು ಆಮೇಲೆ ತಿನ್ನೋಣ ಅಂತ ಈ ಪ್ರಾನ್ ಹಾಕಿ ಏನೋ ಒಂದು ಅಡಿಗೆನ ಮಾಡ್ಕೊಟ್ಟಿರ್ತಾರೆ. ಅದ್ರಲ್ಲಿ ಇವಳು ಆಲ್ರೆಡಿ ಕಿಮ್ಚಿನ ಎತ್ಕೊಂಡ್ ಬಂದಿರ್ತಾಳೆ. ಅದನ್ನ ಹಾಕೊಂಡು ಆಹಾ ಏನ್ ಟೇಸ್ಟ್ ಆಗಿದೆ ಅಂತ ಹೇಳಿ ಎಂಜಾಯ್ ಮಾಡ್ಕೊಂಡು ಊಟನ ತಿಂತಾ ಇರ್ತಾಳೆ. ಅವಾಗ ಪೈಲಟ್ಸ್ ಒಂದು ಅನೌನ್ಸ್ಮೆಂಟ್ ನ ಮಾಡ್ತಾರೆ, ಈಗ ತಾನೇ ಸೂರ್ಯಗ್ರಹಣ ಸ್ಟಾರ್ಟ್ ಆಗಿದೆ, ನೀವ್ ಅದನ್ನ ವಿಂಡೋ ಮುಖಾಂತರ ನೋಡ್ಬೋದು, ನಿಮ್ ಬರೀ ಕಣ್ಣಲ್ಲೇ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ನಮ್ ಹೀರೋಯಿನ್ ಇದನ್ನ ನೋಡ್ತಾ ಇರೋದು ತುಂಬಾನೇ ಎಕ್ಸೈಟಿಂಗ್ ಆಗಿ ಅದನ್ನ ನೋಡ್ತಾ ಇರ್ತಾಳ. ಅವ್ಳ ಪಕ್ಕದಲ್ಲೇ ಕುತ್ಕೊಂಡಿರೋನೊಬ್ಬ ಕಾಫಿನ ಈಸಿ ಪಕ್ಕದಲ್ಲಿ ಇಟ್ಕೊಂಡು ಆ ಸೂರ್ಯಗ್ರಹಣನ ಫೋಟೋ ಹಿಡಿಯೋಣ ಅಂತ ಫೋನ್ ನ ಈ ಕಡೆ ಆ ಕಡೆ ಅಂತ ಅಲ್ಲಾಡಿಸ್ಕೊಂಡು ಆ ಕಾಫಿನ ಹಂಗೆ ನಮ್ ಹೀರೋಯಿನ್ ಮೇಲೆ ಚೆಲ್ಬಿಟ್ಟ. ಅಯ್ಯೋ ತುಂಬಾ ಬಿಸಿಯಾಗಿತ್ತ, ರಿಯಲಿ ಸಾರಿ ಅಂದಾಗ ಹೀರೋಯಿನ್ ಸ್ವಲ್ಪ ಬಿಸಿಯಾಗಿ ಇತ್ತು, ಇದ್ರೂ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅವಾಗ ಅವಳು ಗಮನಿಸೋದು ಅವಳ ಬ್ಯಾಗ್ ಇಟ್ಟಿದ್ಲಲ್ಲ, ಅವ್ರಪ್ಪ ಒಂದು ಪಾರ್ಸಲ್ ತಗೊಂಡ್ ಬರಕ್ ಹೇಳಿದ್ರಲ್ವಾ, ಅದ್ರೊಳಗಡೆ ಕೂಡ ಕಾಫಿ ಚೆಲ್ಲೋಗ್ಬಿಟ್ಟಿರುತ್ತೆ. ಅಯ್ಯೋ ಅಪ್ಪ ಹೇಳಿದ್ರ ಮೇಲೆ ಕಾಫಿ ಚೆಲ್ಲೋಗ್ಬಿಡುತ್ತೆ, ಏನಾಯ್ತು ಏನೋ ಅಂತ ಎತ್ತು ನೋಡಿದ್ರೆ ಲೈಟ್ ಆಗಿ ಕಾಫಿ ಆಗಿರುತ್ತೆ. ಸರಿ ಅದನ್ನ ತೊಳ್ಕೊಂಡ್ ಬರಕ್ಕೆ ಅಂತ ವಾಶ್ರೂಮ್ ಹೋಗ್ಬಿಟ್ಟು ಟಿಶ್ಯೂ ಪೇಪರ್ ಎಲ್ಲ ಎತ್ಕೊಂಡು ಅದನ್ನ ಒರೆಸ್ತಾ ಇರ್ತಾಳೆ. ಇವಾಗ್ಲೇ ಅವಳ ಪಾರ್ಸಲ್ ನ ಓಪನ್ ಮಾಡ್ತಾ ಇರೋದು. ಏನಂತ ನೋಡಿದ್ರೆ ಒಳಗಡೆ ಒಂದು ಬುಕ್ ಇದೆ, ಅಥೆಂಟಿಕ್ ಆಗಿರೋ ಒಂದು ಓಲ್ಡ್ ಬುಕ್ ಅದು, ಪ್ಲಸ್ ಅದೊಂದು ಅಡಿಗೆ ಬುಕ್ ಅಂತ ಕೂಡ ಇವಳು ನೋಡ್ತಾಳೆ. ಅಯ್ಯೋ ಇದು ಗೊತ್ತಿದ್ರೆ ನೋಡ್ಕೊಂಡು ಓದ್ಕೊಂಡಾದ್ರೂ ಬರ್ತಾ ಇದ್ನ, ಇವಾಗ ನೋಡ್ತಾ ಇದೀನಲ್ವಾ ಅಂತ ಅದನ್ನ ನೋಡ್ಕೊಂಡಿದ್ದವಳು ಲಾಸ್ಟ್ ಪೇಜ್ ಅಲ್ಲಿ ನೀನ್ ಇದನ್ನ ಓದವಾಗ ನನ್ನ ಹತ್ರ ಬಂದು ಸೇರ್ತೀಯ ನನ್ ಪ್ರಿಯೆ ಅಂತ ಬರ್ದಿರತ್ತೆ. ಪರವಾಗಿಲ್ವೇ, ಒಂದು ರೊಮ್ಯಾಂಟಿಕ್ ಬುಕ್ ಇದು ಅಂತ ನೋಡ್ತಾ ಇರ್ಬೇಕಾದ್ರೇನೆ ಗ್ರಹಣನು ಸ್ಟಾರ್ಟ್ ಆಗಿರತ್ತಲ್ವಾ, ಆ ಟೈಮಲ್ಲಿ ಆ ಬುಕ್ ಅಲ್ಲಿರೋ ರೈಟಿಂಗ್ಸ್ ಗೆ ಏನೋ ಒಂದು ಪವರ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಅಷ್ಟೇ ಅಲ್ಲ, ಆ ಬಾತ್ರೂಮೇ ಫುಲ್ ಆಗಿ ಈ ಭೂಕಂಪ ಬಂದಾಗ ಒಂದು ಮೂವ್ಮೆಂಟ್ ಇರುತ್ತಲ್ವಾ, ಆ ತರ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಸಖತ್ ಭಯ ಪಟ್ಬಿಟ್ಲು, ಜೋರಾಗಿ ಕೂಗ್ತಾ ಇದ್ದಾಳೆ. ಬಟ್ ಇವಳು ಕೂಗ್ತಾ ಇರೋದು ಹೊರಗಡೆ ಇರೋರು ಯಾರಿಗೂ ಕೇಳಿಸ್ತಾ ಇಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬುಕ್ ಅಲ್ಲಿರೋ ರೈಟಿಂಗ್ಸ್ ಗೆಲ್ಲ ಏನೋ ಪವರ್ ಬಂದು ಎಲ್ಲ ನಮ್ ಮಿರರ್ ಒಳಗಡೆ ಹೋಗ್ತಾ ಇದ್ರೆ ಇವಳು ಕೂಡ ಮಿರರ್ ಒಳಗಡೆ ಹಂಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೊರಟೋದ್ಲು. ಇನ್ನು ಹೇಳ್ಬೇಕಂದ್ರೆ ಸೂರ್ಯಗ್ರಹಣ ಟೈಮ್ ಅಲ್ಲಿ ಆ ಬುಕ್ ಗೆ ಪವರ್ ಬಂದಿರೋದ್ರಿಂದನೇ ಇವಳನ್ನ ಬೇರೊಂದು ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗೋಯ್ತು. ಇನ್ನು ಹೇಳ್ಬೇಕಂದ್ರೆ ಪಾಸ್ಟ್ ಗೆ ಮೇಡಮ್ ಟೈಮ್ ಟ್ರಾವೆಲ್ ಮಾಡ್ಕೊಂಡೇ ಹೊರಟೋದ್ಲು. ಒಂದು ದಟ್ಟವಾದ ಕಾಡು, ಆ ಕಾಡು ಮಧ್ಯೆ ಏನೋ ಅನಿಮಲ್ಸ್ ನಲ್ಲಿ ಇಡೋದಕ್ಕೆ ಟ್ರಾಪ್ ನ ಸೆಟ್ ಮಾಡಿರ್ತಾರಲ್ವಾ, ಆತರ ಒಂದು ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಬಟ್ ಈ ಒಂದು ಟ್ರಾವೆಲ್ ಅಲ್ಲಿ ಮೇಡಮ್ ಗೆ ಜ್ಞಾನ ತಪ್ಪಿ ಹಂಗೆ ನಿಟ್ಟಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಸೈನ್ಯಗಳನ್ನೆಲ್ಲ ಕರ್ಕೊಂಡು ಅದೇ ಕಾಡಿಗೆ ಬೇಟೆಯಾಡಕ್ಕೆ ಅಂತ ಬರ್ತಾ ಇರ್ತಾನೆ. ಒಂದು ವೀರಾರೋಷವಾಗಿರೋ ರಾಜ ಅಂತಾನೆ ಹೇಳ್ಬೋದು. ಒಂದು ಜಿಂಕೆನ ಓಡಿಸ್ಕೊಂಡು ಹೋಗ್ತಾ ಇರೋದು. ಆಲ್ಮೋಸ್ಟ್ ಆ ಜಿಂಕೆ ಕೂಡ ಇವ್ನ ಕಣ್ಣಿಗೆ ಬಿದ್ಬಿಡ್ತು. ಇನ್ನೇನ್ ಬಿಲ್ಲು ಬಾಣ ಇಟ್ಕೊಂಡು ರೆಡಿ ಆಗಿರ್ತಾನೆ. ಆ ಟೈಮಲ್ಲಿ ಅವನಿಗೊಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಅಂದ್ರೆ ಇವ್ರ ಅಪ್ಪನೇ ನಮ್ಮ ಹೀರೋ ಅವ್ರ ಅಪ್ಪನೇ ಅವ್ರ ಅಮ್ಮನ್ನ ಏನೋ ಒಂದು ಅಪಾದನೆ ಹಾಕಿ ಅರಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿರ್ತಾರೆ. ಅದನ್ನ ನೆನ್ಸ್ಕೊಂಡು ತುಂಬಾನೇ ಕೋಪ ಪಟ್ಟವನು ಆ ಬಾಣ ನಂಗೆ ಬಿಡ್ತಾನೆ. ನೋಡಿ ಸ್ಟ್ರೈಟ್ ಆಗಿ ಹೋಗಿ ಜಿಂಕೆಗೆ ಬಿತ್ತು. ಅಷ್ಟೇ, ಎಲ್ಲರಿಗೂ ಸಖತ್ ಸಂತೋಷ. ಈಗ ಎಲ್ಲರೂ ಬಂದು ಒಂದ್ ಜಾಗದಲ್ಲಿ ಕುತ್ಕೊಂಡಿರ್ತಾರೆ. ಆಗ ಇವ್ರ ಜೊತೆನೆ ಸ್ವಲ್ಪ ವಯಸ್ಸಾದವ್ರು ಒಬ್ರು ಇರ್ತಾರೆ. ಅವರು ನಮ್ ಹೀರೋಗೆ ಒಂದು ವೆಲ್ ವಿಶರ್ ತರ ಜೊತೆಗೆ ಇರ್ತಾರೆ ಯಾವಾಗುನು. ಅವ್ರು ಹೇಳ್ತಾರೆ, ರಜಾ ಇವತ್ತು
ಗ್ರಹಣ ಇದೆ, ನಾವ್ ಈ ತರ ಹೊರಗಡೆ ಬರೋದೇ ತಪ್ಪು, ಅದ್ರಲ್ಲೂ ಕತ್ಲಾಗೋಷ್ಟ್ರಲ್ಲಿ ಬನ್ನಿ ಹೋಗಿ ಅರಮನೆ ಸೇರ್ಕೊಳ್ಳೋಣ ಅಂತಂದಾಗ ಅವನಂತಾನೆ ಏನು ಅರಮನೆ ಸೇರ್ಕೊಳ್ಳೋದ, ಇವತ್ತು ಬೇಟೆಗಾಗಿರೋ ದಿನ, ಎಲ್ಲಾರು ಎಂಜಾಯ್ ಮಾಡ್ಬೇಕು, ಹೋಗ್ರಿ ಹೋಗ್ರಿ ಎಲ್ಲಾರು ಎಂಜಾಯ್ ಮಾಡಿ ಅಂತ ಎಲ್ಲಾರ್ಗು ಹೇಳ್ಬಿಟ್ಟ. ಇದೇ ಟೈಮ್ ಅಲ್ಲಿ ಅರಮನೆಯಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಈ ಗ್ರಹಣ ಇರೋದ್ರಿಂದ ಏನೋ ಒಂದು ರಿಚುವಲ್ ನ ಇಟ್ಕೊಂಡಿರ್ತಾರೆ. ಮಂತ್ರಿಗಳೆಲ್ಲಾನು ವೈಟ್ ಕಲರ್ ಬಟ್ಟೆ ಹಾಕೊಂಡ್ ಬಂದು ಏನೋ ಪೂಜೆಗಳನ್ನೆಲ್ಲ ಮಾಡಕ್ಕೆ ರೆಡಿ ಮಾಡಿರ್ತಾರೆ. ಅಲ್ಲಿರೋರು ಹೇಳ್ತಾರೆ, ಈ ತರ ಗ್ರಹಣ ಟೈಮ್ ಅಲ್ಲಿ ರಾಜ ಕೈಯಾರೆ ಈ ಪೂಜೆನ ಮಾಡ್ಬೇಕು, ಆದ್ರೆ ಅವ್ರು ಈ ಟೈಮ್ ಅಲ್ಲಿ ಬೇಟೆಗೆ ಹೋಗಿದ್ದಾರೆ, ಅದು ತುಂಬಾ ದೊಡ್ಡ ಅಪಶಕುನ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂತಾ ಇರ್ತಾರೆ. ಅರಮನೆ ಒಳಗಡೆ ಹೀರೋ ರಾಜ ಮಾತನ್ನ ತೋರಿಸ್ತಾರೆ. ಅಂದ್ರೆ ನಮ್ಮ ಹೀರೋಗೆ ಇವರು ಅಜ್ಜಿ ಅನ್ಕೊಳ್ತೀನಿ, ಅವ್ರಿಗ್ ಕೂಡ ಈ ವಿಷಯ ಗೊತ್ತಾಗುತ್ತೆ, ಈ ತರ ನಮ್ ಹೀರೋ ಬಂದು ಬೇಟೆ ಆಡಕ್ ಹೋಗಿದ್ದಾರೆ ಅಂತ. ಏನು ಈ ತರ ಒಂದು ಗ್ರಹಣ ದಿನ ಅವನು ಬೇಟೆ ಆಡಕ್ ಹೋಗಿದ್ದಾನ, ಪೂಜೆನಲ್ಲಿ ಪಾಲ್ಗೊಳ್ಳೋದನ್ನ ಬಿಟ್ಬಿಟ್ಟು ಏನ್ ಮಾಡ್ತಿದ್ದಾನ ಅವನು, ಇದಕ್ಕೆಲ್ಲ ಅವಳೇ ಕಾರಣ ಅಂತ ಹೇಳಿ ಯಾರೋ ಒಂದು ಲೇಡಿನ ಇವರು ಬೈಕ್ ಅಂತ ಇದಾರೆ. ಅದ್ ಯಾರೇನಂತ ಇವಾಗ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಇವಾಗ ಕಾರ್ಡ್ ಒಳಗಡೆ ತೋರಿಸ್ತಾರೆ. ನಮ್ ಹೀರೋ ಹೇಳ್ತಾನೆ, ನಾವ್ ಬಂದಿರೋದೇ ಇವತ್ತು ಬೇಟೆ ಆಡಕ್ಕೆ ಅಂತ, ಎಷ್ಟೆಲ್ಲ ಟೈಮ್ ಪಾಸ್ ಮಾಡಕ್ಕಾಗುತ್ತೋ ನೀವು ಮಾಡ್ಬೋದು, ಅಷ್ಟೇ ಅಲ್ಲ ಎಲ್ಲರೂ ಜಿಂಕೆನ ಬೇಟೆ ಆಡ್ರಿ, ಯಾರು ಜಾಸ್ತಿ ಜಿಂಕೆಗಳನ್ನ ಬೇಟೆ ಆಡ್ತಾರೋ ಅವ್ರಿಗೆ ನಾನು ರಿವಾರ್ಡ್ ಕೊಡ್ತೀನಿ, ತುಂಬಾನೇ ಗಿಫ್ಟ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅದೇ ಟೈಮ್ ಅಲ್ಲಿ ಗ್ರಹಣ ಕೂಡ ಫುಲ್ ಕಂಪ್ಲೀಟ್ ಆಗುತ್ತಾ, ಅಂದ್ರೆ ಸೂರ್ಯನ ಆ ಬ್ಲಾಕ್ ಕಲರ್ ಇದು ಬಂದು ಕಂಪ್ಲೀಟ್ ಆಗಿ ಕವರ್ ಆಗ್ಬಿಟ್ಟಿರುತ್ತೆ. ಸೊ ಫುಲ್ ಕತ್ಲಾಗೋಯ್ತು, ಅದರಿಂದ ಎಲ್ಲರೂ ಭಯ ಪಡ್ತಾರೆ. ಆಗ ಅಲ್ಲಿರೋ ಆ ರಾಜ ಅವರ ವೆಲ್ವಿಷರ್ ಇರ್ತಾರಲ್ವಾ, ಅವ್ರು ಹೇಳ್ತಾರೆ, ರಾಜ ಈ ತರ ಗ್ರಹಣದ ದಿನ ನಾವು ಹೊರಗಡೆ ಇದ್ರೆ ಪೂಜೆನಲ್ಲಿ ಪಾಲ್ಗೊಂಡಿಲ್ಲ ಅಂತಂದ್ರೆ ಒಂದು ಹೆಣ್ಣು ಆತ್ಮ ನಮ್ ಡೈನಾಸಿಟಿ ಒಳಗಡೆ ಬರುತ್ತಂತೆ, ಅದರಿಂದ ರಾಜ್ಯ ಕೂಡ ಒಳ್ಳೇದಲ್ಲ ಅನ್ನೋ ತರ ಹೇಳಿದಾಗ ಹೀರೋ ಅಂತಾನೆ, ಏನು ಒಂದು ಹೆಣ್ಣು ಆತ್ಮನ ಬರ್ಲಿ ಬಿಡು ಹುಡುಗಿ ತಾನೆ ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ. ಇವನ್ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದೇ ಟೈಮಲ್ಲಿ ಆ ಕಡೆ ಒಂದು ನರಿ ಓಡೋಗ್ತಾ ಇರೋದನ್ನ ನೋಡ್ಬಿಟ್ಟು ನಮ್ ಹೀರೋ ಟಕ್ಕಂತ ಕುದುರೆ ತಗೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಟ. ಈಗ ಬಲೆಲ್ ಸಿಕ್ಕಾಕೊಂಡಿರೋ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳಿಗೆ ಈಗ ತಾನೇ ಎಚ್ಚರ ಆಗ್ತಾ ಇರುತ್ತೆ, ಇದೇನಿದು ನಾನು ಫ್ಲೈಟ್ ಅಲ್ಲಿ ತಾನೇ ಹೋಗ್ತಾ ಇದ್ದೆ, ನಾನ್ ಯಾವಾಗ ಇಲ್ಲಿ ಕೆಳಗಡೆ ಬಂದಿದ್ದು, ಯಾವ್ದೋ ದೊಡ್ಡ ಕಾರ್ಡ್ ಇದ್ದಂಗಿದೆ, ಫ್ಲೈಟ್ ಏನಾದ್ರು ಕ್ರಾಶ್ ಆಗೋಯ್ತಾ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾಳೆ. ಟಕ್ ಟಕ್ ಅಂತ ಬ್ಯಾಗ್ ಎತ್ಕೊಂಡು ಫೋನ್ ಯಾರಿಗಾದ್ರೂ ಕಾಲ್ ಮಾಡೋಣ ಅಂತ ಫೋನ್ ತೆಗೆದು ನೋಡಿದ್ರೆ ಕಂಪ್ಲೀಟ್ ಆಗಿ ಸಿಗ್ನಲ್ ಇಲ್ಲ. ಏನೋ ಇದು ಈ ತರ ಆಗ್ಬಿಟ್ಟಿದೆ, ನಾನ್ ಏನಕ್ಕೆ ಬಲೆಲ್ ಸಿಕ್ಕಾಕೊಂಡೆ, ಯಾವನೋ ಅವನ ನನ್ ಬಲೆಲ್ ಸಿಕ್ಕಾಕ್ಸಿದ್ದು ಅಂತ ಹೇಳಿ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಆ ನರಿ ಕೂಡ ಬಂತು. ನಮ್ ಹೀರೋ ಓಡಿಸ್ಕೊ ಬಂದಲ್ವಾ ಆ ನರಿ ಬಂದಿದ್ದು ಆ ಬಲೆ ಸಿಕ್ಕಾಕೊಂಡಿರುತ್ತಲ್ಲ ಅದ್ರ ಪಕ್ಕದಲ್ಲೇ ಒಂದು ಮರದಿಂದಗಡೆ ಹೌಸ್ಕೊಂಡಿರುತ್ತೆ. ನಮ್ ಹೀರೋ ಬಂದವನು ಸ್ಟ್ರೇಟ್ ಆಗಿ ಒಂದು ಬಾಣನ ಬಿಡ್ತಾನೆ. ನೋಡಿ ಅದು ಲೈಟ್ ಆಗಿ ನಮ್ ಹೀರೋಗೆ ಟಚ್ ಆಗಿನೇ ಹೋಗೋದು. ಯಾವನೇವನು ಬಾಣ ಎಲ್ಲ ಬಿಡ್ತಾ ಇದೀರಾ, ಇಲ್ಲಿ ಏನೋ ನಡೀತಾ ಇದೆ ಅಂತ ಹೇಳಿ ಇವಳು ಜೋರಾಗಿ ಕೂಗ್ತಾ ಇದ್ರೆ ಲೈನ್ ಆಗಿ ಒಂದ್ 5-6 ಬಾಣ ಬರಕ್ಕೆ ಶುರು ಆಗೋಯ್ತು. ಇನ್ ಲಾಸ್ಟ್ ಅಲ್ಲಿ ಬರೋ ಒಂದು ಬಾಣ ಆ ನೆಟ್ಟಗ್ ಮೇಲೆ ಹಗ್ಗ ಹಾಕಿರ್ತಾರಲ್ಲ, ಹಗ್ಗ ಹೆಂಗೋ ಕಟ್ ಮಾಡ್ಕೊಂಡ್ ಬಂದು ಆ ಬಲೆ ಕೂಡ ಕೆಳಗಡೆ ಬಿದ್ದೋಯ್ತು. ನಮ್ ಹೀರೋಯಿನ್ ಹೆಂಗೋ ಹೊರಗಡೆ ಬಂದ್ಬಿಟ್ಲು. ಮನುಷ್ಯರ್ಗೂ ನರಿ ಕೂಡ ನಿಮ್ಗೆ ವ್ಯತ್ಯಾಸ ಗೊತ್ತಾಗಲ್ಲ, ನಾನೊಂದು ಮನುಷ್ಯ, ಯಾರಾದ್ರೂ ನನ್ನ ಕಾಪಾಡ್ರಿ, ನನ್ ಮೇಲೆ ಬಾಣ ಬಿಡಬೇಡಿ ಅಂತ ಹೇಳಿ ಇವಳು ಜೋರಾಗಿ ಕೂಗ್ತಾ ಇರ್ತಾಳೆ. ಸಾಲದಕ್ಕೆ ಓಡೋಗಿ ಒಂದ್ ಮರದ ಹತ್ರ ಔಸ್ಕೊಂಡ್ ಬೇರೆ ಇರ್ತಾಳ. ಅದೇ ಜಮಲ್ ನಮ್ ಹೀರೋ ಕೂಡ ಮುಂದ್ಗಡೆ ಬರ್ತಾನೆ. ಇವಳಿಗೊಂದ್ ಸ್ವಲ್ಪ ಮಂಜ ಕಾಣಿಸ್ತಾ ಇರತ್ತೆ, ಕತ್ಲಾಗಿದೆ ಅಲ್ವಾ, ಅದ್ರಿಂದ ಅಯ್ಯೋ ನೋಡಿ ನನ್ನ ಶೂಟ್ ಮಾಡ್ಬಿಡ್ಬೇಡಿ, ನಾನು ನರಿ ಅಲ್ಲ, ನಾನೊಂದು ಹುಡುಗಿ ಅಂತ ಹೇಳಿ ಜೋರಾಗಿ ಮಾತಾಡ್ಬೇಕಾದ್ರೆ ನಮ್ ಹೀರೋ ಕೂಡ ಹಂಗೆ ಬಿಲ್ಲು ಬಾಣ ಇಟ್ಕೊಂಡು ರೆಡಿಯಾಗಿ ನೋಡ್ತಾ ಇರ್ತಾನೆ. ಇದಕ್ಕೂ ಮುಂಚೆ ಆ ವೆಲ್ವಿಷರ್ ಹೇಳಿರ್ತಾರಲ್ವಾ ಒಂದು ಹೆಣ್ಣು ದೆವ್ವ ಬರುತ್ತೆ ಅಂತ, ಮೋಸ್ಟ್ಲಿ ಇವಳೇನಾದ್ರು ಆ ದೆವ್ವನ ಮೋಹಿನಿನ ಅಂತ ನೋಡ್ತಾ ಇದ್ದವನು ಈಗ ಅವಳನ್ನ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ಟ. ಅವಳ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಓಡೋಗ್ತಾ ಇದ್ರೆ ಇವ್ನು ಹಿಂದ್ಗಡೆನೆ ಓಡಿಸ್ಕೊಂಡ್ ಬರ್ತಾ ಇದ್ದಾನೆ. ಯಾವನೇ ಇವನು ಮೆಂಟಲ್, ನರಿಗೂ ಮನುಷ್ಯರಿಗೆ ವ್ಯತ್ಯಾಸ ಗೊತ್ತಿಲ್ಲದೆ ಓಡಿಸ್ಕೊಂಡ್ ಬರ್ತಾ ಇದ್ದಾನೆ, ನನ್ನ ಬಿಟ್ಬಿಡು ಅಂತ ಹೇಳಿ ಕೂಕೊಂಡೆ ಓಡೋದವಳು ಈಗ ಒಂದು ಎಡ್ಜಿಗ್ ಬಂದು ನಿಂತ್ಕೊಂಡ್ಬಿಟ್ಲು. ಹೇಳ್ಬೇಕಂದ್ರೆ ಸರಿಯಾಗಿ ಸಿಕ್ಕಾಕೊಂಡ್ಲು ಅಂತಾನೆ ಹೇಳ್ಬೇಕು. ಇವಾಗ ಸೂರ್ಯಗ್ರಹಣ ಒಂದ್ ಸ್ವಲ್ಪ ಬಿಟ್ಟಿರತ್ತೆ, ಒಂಚೂರ್ ಬೆಳಕು ಬೇರೆ ಇರುತ್ತೆ. ಇವಳು ಬೇರೆ ಈಗ ಎಡ್ಜಲ್ ಬಂದು ನಿಂತಿದ್ದಾಳ, ಇನ್ನೊಂದ್ ಹೆಜ್ಜೆ ಇಟ್ರು ಅಷ್ಟೇ ಕನ್ಫರ್ಮ್ ಡೆತ್. ಇವ್ನು ಹಿಂದ್ಗಡೆ ಬಂದು ನಿಂತಿದ್ದಾನೆ. ಏಯ್ ಯಾವನು ನೀನು, ನನ್ನೇನ್ ಓಡಿಸ್ಕೊಂಡ್ ಬರ್ತಾ ಇದೀಯಾ, ನಿಂಗೇನ್ ಕಣ್ಕಾಣಿಸಲ್ವಾ, ನನ್ನ ಮುಟ್ಬೇಕು ಅಂತ ಅನ್ಕೊಂಡೆ ಅಂತ ಇಟ್ಕೋ, ನಿನ್ಗೆ ಕನ್ಫರ್ಮ್ ಡೆತ್ ಅಂತ ಹೇಳಿ ಬೆದರಿಸ್ತಾಳೆ. ಅಷ್ಟೇ ಅಲ್ಲ ಯಾವನೋ ನೀನು ಈ ತರ ಏನಕ್ಕೋ ಡ್ರೆಸ್ ಮಾಡ್ಕೊಂಡಿದ್ದೆ, ಒಳ್ಳೆ ಜೋಕರ್ ತರ ಅಂತ ಬೇರೆ ಅಂತಳ. ಹೀರೋಗೆ ಟೆನ್ಷನ್ ಆಗೋಯ್ತು, ನನ್ನ ನೋಡಿ ನೀನು ಅಂತೀಯ ಅಂದಾಗ ನಿನ್ನ ನೀನು ಅಂದೆ ನಾನು ಅಂತಾನೆ ಹೇಳಕ್ಕಾಗುತ್ತೆ. ಹೀರೋ ನೋಡಿದ್ರೆ ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಮುಂದ್ಗಡೆ ಕಣ್ಣು ನೇರವಾಗಿ ಮಾತಾಡ್ತೀಯಾ, ಅಷ್ಟೇ ಅಲ್ದೆ ಎದುರಿಸಿ ಬೇರೆ ಮಾತಾಡ್ತೀಯಾ, ಮರ್ಯಾದೆ ಇಲ್ದೆ ಕೂಡ ಮಾತಾಡ್ತಾ ಇದೀಯಾ, ನಾನ್ ಯಾರು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಿಲ್ದೆ ಮಾತಾಡ್ತಾ ಇದೀಯಾ ಅಲ್ವಾ. ಏಯ್ ನೀನ್ ಯಾವನಾದ್ರೆ ನನ್ಗೇನೋ ನನ್ನೇನಕ್ಕೋ ಓಡಿಸ್ಕೊಂಡ್ ಬರ್ತಾ ಇದೀಯಾ ಅಂತ ಕೈಯಲ್ಲಿ ಒಂದು ಎಲೆಕ್ಟ್ರಿಕ್ ಡಿವೈಸ್ ನ ಇಟ್ಕೊಂಡು ಬೆದರಿಸ್ತಾ ಇರ್ತಾಳೆ. ಇವಳು ಈ ತರ ಮಾಡೋದು ಡಿಫ್ರೆಂಟ್ ಆಗಿ ಕೈಲಿ ಇಟ್ಕೊಂಡಿರೋದನ್ನೆಲ್ಲ ನೋಡಿದ್ರೆ ನಮ್ ಹೀರೋಗೆ ಏನ್ ಅನ್ಸುತ್ತೆ, ಇದುವರೆಗೂ ಈ ತರ ಹುಡುಗಿ ನೋಡೇ ಇಲ್ಲ, ಅವ್ಳ ಡ್ರೆಸ್ಸಿಂಗ್ ಒಂಥರ ಇದೆ, ಅವ್ಳು ನೋಡೋದಕ್ಕೂ ಒಂಥರ ಇದ್ದಾಳೆ, ಮಾತು ಒಂಥರ ಇದೆ, ಹಂಗಾದ್ರೆ ಇವಳೆ ಆ ಹೆಣ್ಣು ದೆವ್ವನ ಮೋಹಿನಿನ ಅಂತ ನೋಡ್ತಾ ಇರ್ತಾನೆ. ಲೈಟಾಗಿ ಅವನ್ಗೂ ಭಯ ಇರತ್ತಲ್ವಾ, ಈ ತರ ಸಡನ್ ಆಗಿ ಒಂದ್ ಹುಡುಗಿ ಬಂದ್ ನಿಂತ್ಕೊಂಡ್ರೆ ಹೆಂಗಿರತ್ತೆ, ಮತ್ತೆ ಬಾಣ ನೆತ್ಕೊಂಡು ಅವಳಿಗೆ ಬಿಡೋದಕ್ಕೋಸ್ಕರ ಹೋಗ್ತಾ ಇದ್ರೆ ಅವಳು ಭಯ ಪಟ್ಕೊಂಡು ಹಿಂದೆ ಹೋಗ್ತಾ ಇರ್ತಾಳೆ. ಅವಾಗ ಹೀರೋ ಅವಳ ಹ್ಯಾಂಡ್ ಬ್ಯಾಗ್ ನ ಗಮನಿಸೋದು, ಬ್ರೌನ್ ಕಲರ್ ಅಲ್ಲಿ ಬೇರೆ ಇರುತ್ತಾ, ಅದ್ರಲ್ಲಿ ಅವಳ ಐಟಮ್ಸ್ ಎಲ್ಲ ಇಟ್ಕೊಂಡಿರೋದು, ಅದು ಹ್ಯಾಂಡ್ ಬ್ಯಾಗ್ ಅಂತ ನಮಗ್ ಗೊತ್ತು, ಆದ್ರೆ ರಾಜನಿಗೆ ಗೊತ್ತಾ, ಅಯ್ಯೋ ಇದೇನಿದ್ದೆವ್ವ ಭಿಕ್ಷುಕಿದ್ದೆವ್ವನ ಅಂತ ಹೇಳಿ ಗೇಲಿ ಬೇರೆ ಮಾಡ್ತಾ ಇದ್ದಾನೆ. ಇವಳಿಗೆ ಟೆನ್ಷನ್ ಆಗೋಯ್ತು, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನೆನ್ನೆ ಭಿಕ್ಷುಕಿ ಅಂತ ಅನ್ಕೊಂಡು ಹತ್ರ ಬರೋಷ್ಟ್ರಲ್ಲಿ ಇವನ ಹತ್ರ ಲಾಸ್ಟ್ ಅಂಡ್ ಫೈನಲ್ ಬಾಣ ಒಂದಿರುತ್ತೆ, ಅದನ್ನ ತಗೊಂಡು ಅವಳ ಬ್ಯಾಗ್ ಗೆ ಬಿಡ್ತಾನೆ. ನೋಡಿ ಹಂಗೆ ಬ್ಯಾಗ್ ಹಾರ್ಕೊಂಡು ಹೋಗಿ ಬಿದೋಯ್ತು. ಅದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಅಷ್ಟೇ ಅಲ್ಲ ಇವಾಗ ಅವಳಿಗೆ ಪ್ರಾಣದ ಮೇಲೆ ಲೈಟ್ ಆಗಿ ಭಯ ಬರಕ್ಕೆ ಶುರು ಆಯ್ತು, ಬಿಟ್ರೆ ಸಾಯಿಸ್ಬಿಡ್ತಾನೇನೋ ಅಂತ. ಹಂಗೆ ತಿರುಗಿ ನೋಡಿದ್ರೆ ಅವನ ಬಾಣನೆಲ್ಲ ಇಟ್ಕೊಂಡಿರ್ತಾರಲ್ಲ ಒಂದು ಬ್ಯಾಗ್ ತರ, ಅದ್ರಲ್ಲಿ ಇನ್ ಯಾವ್ದು ಬಾಣ ಇರಲ್ಲ. ಆ ಪಡಿ ನಿನ್ ಹತ್ರ ಒಂದು ಬಾಣನೂ ಇಲ್ಲ, ಇವಾಗ ಏನ್ ಮಾಡ್ತೀಯ ಅಂತ ಗೇಲಿ ಮಾಡಿದ್ರೆ ಸುಮ್ನೆ ಇರ್ತಾನ. ಬರೋ ರಾಜ ಬಾಣ ಮಾತ್ರನ ತರ್ತಾನೆ, ಕತ್ತಿನೂ ತರ್ತಾನೆ. ನಿಧಾನ ಕುದುರೆಯಿಂದ ಇಳಿಯೋ ನಮ್ ಹೀರೋ ಟಕ್ಕಂತ ಕತ್ತಿ ಎತ್ತಿ ಇಟ್ಕೊಂಡ ಕೈಯಲ್ಲಿ. ಓ ನಿಮ್ ಹತ್ರ ಸ್ಪಾಡ್ ಇದ್ಯಾ, ಐ ಆಮ್ ಸಾರಿ ನಾನ್ ನೋಡಿಲ್ಲ. ಹೌದು ನೀವ್
ಯಾರು, ಯಾವ ಡ್ರಾಮಾ ಕಂಪನಿ? ಹಾ ನನ್ಗೆ ಗೊತ್ತಾಯ್ತು, ಇಲ್ಲಿ ಸುತ್ತಮುತ್ತ ಯಾವ್ದೋ ಒಂದು ಹಿಸ್ಟಾರಿಕಲ್ ಡ್ರಾಮಾ ನಡೀತಾ ಇದೆ ಅಲ್ವಾ, ಅದ್ರಲ್ಲಿ ನೀವು ಆಕ್ಟರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ, ಸೂಪರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವನೇ ಹೊಗಳ್ತಾ ಇರ್ತಾಳೆ. ಆದ್ರೆ ಆಪೋಸಿಟ್ ಇಂದ ಏನು ರಿಯಾಕ್ಷನ್ ಇಲ್ಲ. ಆಲ್ಮೋಸ್ಟ್ ಕತ್ತಿ ತಗೊಂಡು ಹತ್ರವರೆಗೂ ಹೊರಟೋದ, ಬಿಟ್ರೆ ಕಡ್ದಾಕ್ಬಿಡ್ತಾನೇನೋ ಅವಳನ್ನ. ಇವಳ ಕೈಯಲ್ಲಿರೋದು ಎಲೆಕ್ಟ್ರಾನಿಕ್ ಡಿವೈಸ್ ತಾನೆ, ಕಾಪಾಡತ್ತೆ ಅಂತ ಹೇಳಿ ಕೈಲಿ ಇಟ್ಕೊಂಡಿರ್ತಾಳ. ಅದು ಆ ಕತ್ತಿಗ್ ಮಾತ್ರನೇ ತಗ್ಲೋದು, ನಮ್ ಹೀರೋಗೆ ಏನಾಗಲ್ಲ. ಅವ್ನ್ಗೆ ನಗು ಬಂದ್ಬಿಡ್ತು. ಸಾಲದಕ್ಕೆ ಕತ್ತಿನ ತಗೊಂಡ್ ಹಂಗೆ ಎಲೆಕ್ಟ್ರಾನಿಕ್ ಡಿವೈಸ್ ನ ಬೀಸ್ತಾನೆ ನೋಡಿ, ಅದೋಗಿ ದೂರ ಬಿದ್ದೋಯ್ತು. ಅಷ್ಟೇ, ಇವಳಿಗೆ ಅರ್ಥ ಆಗೋಯ್ತು ಕನ್ಫರ್ಮ್ ನಾನ್ ಟಿಕೆಟ್ ಇವತ್ತು ಅಂತ ಹೇಳಿ. ಅವಳು ಹಿಂದೆ ಹೋಗ್ತಾ ಇದ್ರು, ಅವ್ನ ಹತ್ರ ಬರ್ತಾನೆ ಇದ್ದಾನ, ಇನ್ನೊಂದು ಸ್ಟೆಪ್ ಇಟ್ರೆ ಕೂಡ ಅವಳು ಬಿದ್ದೋಗ್ಬಿಡ್ತಾಳೆ. ಈ ತರ ಅವರು ಒಂದು ಟೆನ್ಷನ್ ಒಂದು ಸಿಚುವೇಶನ್ ಅಲ್ಲಿ ನಿಂತಿರ್ಬೇಕಾದ್ರೆ ಯಾವನಂತ ಗೊತ್ತಿಲ್ಲ, ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡಿದ್ದಾನೆ. ಸರಕ್ಕಂತ ನಮ್ ಹೀರೋ ಮೇಲೆ ಒಂದು ಬಾಣ ಬಿಟ್ಟ, ಅದು ಲೆಫ್ಟ್ ಸೈಡ್ ಶೋಲ್ಡರ್ ಗೇನೋ ಚುಚ್ಕೊಂಡಿರುತ್ತೆ ಅಷ್ಟೇ. ಆಲ್ಮೋಸ್ಟ್ ಅವ್ನಿಗೆ ಜ್ಞಾನ ತಪ್ಕೊಂಡೇ ಬಂದ್ಬಿಡ್ತು. ಆದ್ರೆ ಬೀಳೋ ಹೆಸರಲ್ಲಿ ಹಿಂದಕ್ಕಾದ್ರೂ ಬಿದ್ನ, ಮುಂದೆ ಹೋಗಿ ನಮ್ ಹೀರೋಯಿನ್ ಮೇಲೆನೆ ಬಿದ್ದ. ಇಬ್ರು ಹಂಗೆ ಹಾರ್ಕೊಂಡ್ ಹೋಗಿ ಕೆಳಗಡೆ ಇರೋ ನದಿಗೆ ಬಿದ್ಬಿಟ್ರು. ಹಿಂದ್ಗಡೆನೆ ನಮ್ ಹೀರೋ ಇಟ್ಕೊಂಡಿದ್ ಕತ್ತಿನೂ ಬಂದು ನೀರಲ್ಲಿ ಬಿದ್ಬಿಡ್ತು. ಆದ್ರೆ ನಮ್ ಹೀರೋ ಇಂದು ಬ್ಯಾಗ್ ಇತ್ತಲ್ವಾ, ನಮ್ ಹೀರೋ ಬಾಣದಲ್ಲಿ ಬಿಟ್ಟಿದ್ದ ಅಲ್ವಾ, ಅದು ಅದೇ ಬೆಟ್ಟದ ಮೇಲೆ ಇರೋ ಒಂದು ಮರಕ್ಕೆ ಸಿಕ್ಕಾಕೊಂಡಿರುತ್ತೆ. ಈಗ ಕೆಳಗಡೆ ಬಿದ್ದಿರೋರ್ನ ತೋರಿಸ್ತಾರೆ. ನಮ್ ಹೀರೋಯಿನ್ ಹೆಂಗೋ ಸ್ವಲ್ಪ ಸುಧಾರಿಸ್ಕೊಂಡು ನಮ್ ಹೀರೋನ ಕೂಡ ಹಂಗೆ ದಡಕ್ಕೆ ಹೇಳ್ಕೊಂಡ್ ಬಂದಿರ್ತಾಳೆ. ಹೀರೋಯಿನ್ ಒಂದೇ ಶಾಕು, ನಿಜವಾಗ್ಲೂ ಇಲ್ಲಿ ಶೂಟಿಂಗ್ ನಡೀತಾ ಇದೆಯಾ ಅಥವಾ ನಾನೇನಾದ್ರು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೇನೆ, ಇಲ್ಲಿ ಏನ್ ನಡೀತಾ ಇದೆ ಅಂತ ಯೋಚನೆ ಹೋಗಿ ನಮ್ ಹೀರೋನ ಮುಟ್ಟಿದಾಗ, ಮೀನ್ಸ್ ನಮ್ ಹೀರೋ ಹತ್ರ ಹೋದಾಗ ಅವನು ನಮ್ಗೆ ಎದುರಾಳಿಗಳೇ ಈ ತರ ಮಾಡಿದ್ದು ಅಂತ ಹೇಳ್ತಾ ಇರ್ತಾನೆ. ಡೈಲಾಗ್ಸ್ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಇವನು. ಹಂಗಾರೆ ನಿಜವಾಗ್ಲೂನೇ ಡ್ರಾಮಾ ಅನ್ಕೊಂಡು ಆ ಬ್ಲಡ್ ಬರೋ ಜಾಗದಲ್ಲಿ ಮುಟ್ ನೋಡಿದ್ರೆ ನಿಜವಾಗ್ಲೂನೇ ಬ್ಲಡ್ ಬರ್ತಾ ಇರುತ್ತೆ. ಅಯ್ಯೋ ಇದೇನಿದು ನಿಜವಾಗ್ಲೂ ಬ್ಲಡ್ ಬರ್ತಾ ಇದೆ ಅಂತ ಎಬ್ಸಿ ನೋಡುತ್ತಾಳೆ. ನಮ್ ಹೀರೋ ಎದ್ದೇಳೋ ತರ ಇಲ್ಲ. ಸೊ ಇವಳ ಹತ್ರ ಸ್ವಲ್ಪ ಮೆಡಿಸನ್ ಎಲ್ಲ ಇರುತ್ತಲ್ಲ, ಫ್ಲೈಟ್ ಅಲ್ಲಿ ಸಿಕ್ಕಿದ್ದು ಪಕ್ಕಿದಲ್ಲಿ ಎತ್ತಿ ಜೋಬಲ್ ಹಾಕೊಂಡಿದ್ಲಲ್ಲ, ಅದ್ರಲ್ಲಿ ಏನೋ ಆಯಿಂಟ್ಮೆಂಟ್ ಎಲ್ಲ ಎತ್ತಿ ನಮ್ ಹೀರೋಗೆ ಹಾಕ್ತಾಳೆ. ಅಷ್ಟೇ ಅಲ್ಲ, ಅವಳ ಕತ್ತಲ್ಲಿ ಇರತ್ತಲ್ಲ ಒಂದು ಸ್ಕಾಫು, ಆ ಬ್ಲಡ್ ಜಾಸ್ತಿ ಹೋಗದೆ ಇರ್ಲಿ ಅಂತ ಆ ಸ್ಕಾಫ್ ನೆಲ್ಲ ಕಟ್ಟಿ ಟೈಟ್ ಆಗಿ ಬಿಡ್ತಾಳೆ. ಸರಿ ಯಾರಿಗಾದ್ರೂ ಹೆಲ್ಪ್ ಗೆ ಕರೆಯೋಣ, ಫೋನ್ ಎಲ್ಲಿದೆ ಅಂತ ಹೇಳಿ ಸುತ್ತಮುತ್ತ ನೋಡಿದ್ರೆ ಎಲ್ಲಿ ಫೋನ್ ಬಂದು ಬ್ಯಾಗ್ ಅಲ್ಲೇ ಇದ್ದಿತ್ತು. ಸೊ ಬ್ಯಾಗ್ ಈಗ ಮೇಲೆ ಸಿಕ್ಕಾಕೊಂಡಿದೆ. ಸರಿ ಇವನ ಹತ್ರ ಏನಾದ್ರು ಫೋನ್ ಇದೆಯೇನೋ ನೋಡೋಣ ಅಂತ ಹೇಳಿ ಪಾಕೆಟ್ ಅಲ್ಲೆಲ್ಲ ಕೈ ಇಟ್ಟು ನೋಡೋಣ ಅಂತ ಹೇಳಿ ಬಟ್ಟೆನಲ್ಲಿ ಈ ಕಡೆ ಆ ಕಡೆ ಎಲ್ಲ ಕೈ ಇಡ್ತಿದ್ದಾಳೆ. ಬಟ್ ಎಲ್ಲೂ ಪಾಕೆಟ್ ಎಲ್ಲ ಡ್ರೆಸ್ ಪಾಕೆಟ್ ಇಲ್ಲ. ಏನಪ್ಪಾ ಇದು ಅಂತ ಇವಳು ಆಶ್ಚರ್ಯವಾಗಿರ್ಬೇಕಾದ್ರೆ ಟಕ್ ಅಂತ ನಮ್ ಹೀರೋಗೆ ಎಚ್ಚರ ಆಗೋಯ್ತು. ಎದ್ದೋನು ನಮ್ ಹೀರೋನ ಹಿಡ್ಕೊಂಡು ಚಿಕ್ಕ ಕತ್ತಿ ಒಂದಿರತ್ತೆ ಅವನ ಹತ್ರ, ಇದನ್ನೇನೋ ಹುಡುಕ್ತಾ ಇರೋದು ಅಂತ ಅದನ್ನ ಎತ್ಕೊಂಡ್ಬಿಟ್ಟ. ಅಷ್ಟೇ ಹೀರೋನ್ಗೆ ಸಖತ್ ಭಯ ಆಗೋಯ್ತು. ಬಿಟ್ರೆ ಚುಚ್ಬಿಡ್ತಾನ ಹೆಂಗ್ ಇವನು ಅಂತ. ನಮ್ ಹೀರೋ ನೋಡಿದ್ರೆ ನೀನ್ ಯಾರಂತ ನನ್ಗೆ ಇವಾಗ ಗೊತ್ತಾಯ್ತು, ಆಪೋಸಿಟ್ ಟೀಮ್ ಅಂದ್ರೆ ನನ್ನ ಎದುರಾಳಿ ಗುಂಪಿಗೆ ಸೇರಿರೋಳಲ್ವಾ, ಅದಕ್ಕೆ ನನ್ನ ಮಾಯ ಮಾಡಿ ಆ ಬೆಟ್ಟದ ತುದಿಗೆ ಕರ್ಕೊಂಡ್ ಬಂದೆ. ಆಮೇಲೆ ನಿಮ್ಮವರೊಬ್ರು ಬಂದು ನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ರು, ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿ ಇನ್ನೇನ್ ಸಾಯಿಸ್ಬಿಡ್ತಾನೇನೋ ಆ ರೇಂಜ್ಗೆ ಬೆದರಿಸ್ತಾ ಇರ್ತಾನೆ. ಹೇಳು ಮರ್ಯಾದೆಗೆ ಹೇಳು, ನಿಮ್ ಕಡೆಯವರೆಲ್ಲ ಎಲ್ಲಿದ್ದಾರೆ ಅಂತ ಹೇಳ್ಬಿಡು ಅಂತ ಬೆದರಿಸ್ತಾ ಇರ್ತಾನೆ. ಇವಳು ಹೇಳ್ತಾಳೆ, ಇಲ್ಲಿ ನೋಡ್ರಿ ನಾನ್ ಯಾವ್ದೇ ಎದುರಾಳಿ ಗುಂಪಿಗೆ ಸೇರಿರೋಳು ಅಲ್ಲ, ನೀವ್ ಯಾರ ಬಗ್ಗೆ ಹೇಳ್ತಿದ್ರ ಅಂತ ಕೂಡ ನನ್ಗೆ ಗೊತ್ತಿಲ್ಲ, ನಾನ್ ಸಾಧಾರಣವಾಗಿರೋ ಒಂದು ಶೆಫ್ ಅಷ್ಟೇ ಅಂತ ಇವಳು ಎಷ್ಟೇ ಹೇಳ್ತಾ ಇದ್ರೆ ಕೂಡ ಅವ್ನ್ ನಂಬ್ತಾ ಇಲ್ಲ. ಮರ್ಯಾದಾಗ ನನ್ಗೆ ನಿಜ ಹೇಳ್ಬಿಡು ಅಂತ ಇದ್ದಾನೆ. ಇಲ್ಲಿ ನೋಡಿ ಸರ್, ನಿಜವಾಗ್ಲೂ ನಂಬಿ, ನಾನೊಂದು ಶೆಫ್, ನಾನ್ ಅಡಿಗೆ ಮಾಡೋಳು, ದಯವಿಟ್ಟು ನನ್ನ ನಂಬಿ ಅಂದ್ರೆ ಅವ್ನ್ ಕಂಪ್ಲೀಟ್ ಆಗಿ ನಂಬೋ ತರ ಇಲ್ಲ. ಆದ್ರೆ ಹೆಂಗೋ ನಮ್ ಹೀರೋ ನ್ಯಾಕಾಗ ಅವನ ಹತ್ರ ಇರೋ ಕತ್ತಿನ ಕೆಳಗಡೆ ತಟ್ಬಿಟ್ಟು ಇವಾಗ ಕತ್ತಿನ ಅವಳ ಕೈಗೆ ಎತ್ಕೊಂಡ್ಬಿಟ್ಲು. ಅಷ್ಟೇ ಅಲ್ಲ, ಆ ಕತ್ತಿನ ಇಟ್ಕೊಂಡು ವಿಧವಾಗಿ ಡಿಸೈನ್ ಆಗಿ ತಿರುಗಿಸ್ತಾ ಇರ್ತಾಳೆ. ಎಲ್ಲ ಶೆಫ್ ಆಗಿರುವಾಗ ಕಲ್ತಿರೋದೆ. ಆದ್ರೆ ಇದ್ರ ನೋಡ್ತಾ ಇದ್ರೆ ನಮ್ ಹೀರೋಗೆ ತುಂಬಾ ವ್ಯತ್ಯಾಸವಾಗಿರುತ್ತೆ. ಈ ತರ ಒಂದು ಕಲೆನ ನಾನು ಇದುವರೆಗೂ ನೋಡೇ ಇಲ್ವೇ ಅಂತ ಹೇಳಿ ಕಣ್ಣಾರದೆ ನೋಡ್ತಾ ಇರ್ತಾನೆ. ಇದ್ರೂನು ಬಿಟ್ರೆ ನನ್ನ ಇಲ್ಲಿ ಸಾಯಿಸ್ಬಿಡ್ತಾಳು ಅಂತ ಹೀರೋ ಹೋಗಿ ಟಕ್ಕಂತ ಅವಳ ಕೈನ ಹಿಡ್ಕೊಂಡು ಆ ಕತ್ತಿಗೋಸ್ಕರ ಇಬ್ರು ಜಗಳ ಆಡ್ತಾ ಇರ್ತಾರೆ. ಕತ್ತಿನ ಬಿಟ್ಬಿಡು ಅಂತ ಇವಳು, ಕತ್ತಿನ ಬಿಟ್ಬಿಡು ಅಂತ ಅವನು. ಈ ತರ ಜಗಳದಲ್ಲಿ ಆ ಕತ್ತಿ ಸ್ವಲ್ಪ ಹಾರ್ಕೊಂಡೋಗಿ ದೂರದಲ್ಲಿ ಬಿದ್ದೋಯ್ತು. ಇವರಿಬ್ರು ಕೆಳಗಡೆ ಬಿದ್ದಿರ್ತಾರೆ. ಹೀರೋ ಇಲ್ಲಿ ಆ ಕತ್ತಿನ ಎತ್ ಬಿಡ್ತಾನೋ ಅಂತ ಹೇಳಿ ಅಲ್ಲಿರೋ ಮಣ್ಣೆಲ್ಲ ನಮ್ ಹೀರೋ ಕಣ್ಣಿಗೆ ಎರಚ್ಬಿಟ್ಟು ಇವಳು ಮುಂದೆ ಹೋಗ್ತಾ ಇದ್ರೆ ನಮ್ ಹೀರೋ ಟಕ್ಕಂತ ನಮ್ ಹೀರೋಯಿನ್ ಕಾಲ್ನ ಎಳೆದು ಸೈಡ್ ಹಾಕ್ಬಿಟ್ಟು ಇವನಾಗ ಕತ್ತಿನ ಎತ್ತಾನೆ. ಸಾರಿ ಎತ್ತಕ್ಕೆ ಟ್ರೈ ಮಾಡ್ತಾನೆ. ಬಟ್ ನಮ್ ಹೀರೋಯಿನ್ ಇನ್ನೊಂದು ನ್ಯಾಕ್ ಆಗಿ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಬಂದು ಅವನನ್ನ ಅಟ್ಯಾಕ್ ಮಾಡ್ಬಿಟ್ಟು ಇನ್ನೇನ್ ಅವಳ ಕತ್ತಿನ ಎತ್ಕೋಬೇಕನ್ನೋವಾಗ ಹೀರೋ ಕೂಡ ಹತ್ರ ಬರ್ತಾನ. ಇವಳು ಸಂತೋಷವಾಗ ಕತ್ತಿನ ಎತ್ಕೊಂಡ್ ತಲೆನ ಮೇಲಕ್ಕೆ ಹಿಂಗ್ ಅಂತಾಳೆ ನೋಡಿ. ಅಷ್ಟೇ ಅವ್ನ ಮುಖಕ್ಕೆ ಡಿಕ್ಕಿ ಹೊಡೆದು ಪಾಪ ಮನುಷ್ಯ ದಪ್ಪ ಅಂತ ಕೆಳಗಡೆ ಬಿದ್ದ. ಇನ್ನೇನು ಇಂಥ ಟೈಮಲ್ಲಿ ಅವನನ್ನ ಅಟ್ಯಾಕ್ ಮಾಡಕ್ ಆಗೋದು ಅಂತ ಹೇಳಿ ನಮ್ ಹೀರೋಯಿನ್ ಕೈ ಕಲ್ನೆಲ್ಲ ಕಟ್ಟಾಕ್ಬಿಟ್ಟು ಒಂದು ರಾಜ ಅಂತ ಕೂಡ ನೋಡ್ದೆ ಅವನೊಂದು ಮೂಲೆಗೆ ಕೂರ್ಸಿರ್ತಾಳೆ. ಇನ್ನೊಂದ್ ಕಡೆ ಈ ರಾಜ ಕಡೆ ಅವರೆಲ್ಲ ಬಂದಿರ್ತಾರಲ್ವಾ, ಅವರೆಲ್ಲ ರಾಜ ಎಲ್ಲಪ್ಪ ಹೋದ್ರು ಅಂತ ಹೇಳಿ ಸುತ್ತಮುತ್ತ ಹುಡ್ಕೊಂಡು ಅವ್ರು ಕೂಡ ಬೆಟ್ಟದ ತುದಿಗೆ ಬಂದು ನೋಡ್ತಾರೆ. ಬಟ್ ನಮ್ ರಾಜ ಎಲ್ಲೂ ಕಾಣಿಸ್ತಲ್ಲ. ಈಗ ಒಬ್ಬೊಬ್ಬರು ಒಂದ್ ದಿಕ್ಕಲ್ಲಿ ನಮ್ ರಾಜನ ಹುಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು. ಇಲ್ಲಿ ನೋಡಿದ್ರೆ ಈಗ ತಾನೇ ನಮ್ ಹೀರೋಗೆ ಎಚ್ಚರ ಆಗ್ತಾ ಇರುತ್ತೆ. ಈ ತರ ಕಟ್ಟಾಕಿದಾರೆ ಅಂತ ಗೊತ್ತಾಗಿದ ತಕ್ಷಣ ಟೆನ್ಷನ್ ಆಗ್ಬಿಟ್ಟ. ಒಂದ್ ರಾಜ ಅಂತ ಕೂಡ ನೋಡಿದ್ರೆ ನನ್ನ ಕಟ್ಟಾಕಿದ್ಯಾ ಅಂದಾಗ ಇವಳಂತಾಳೆ, ಇಲ್ಲಿ ನೋಡು ಮರ್ಯಾದೆಗೆ ನಾನು ಹಿಂದ್ಗಡೆ ಬರೋದನ್ನ ಬಿಟ್ಬಿಡು, ನೀನ್ ಯಾರೋ ನಾನ್ ಯಾರೋ, ನಿನ್ ಡ್ರಾಮಾ ಸ್ಕಿಲ್ಸ್ ಎಲ್ಲ ನನ್ನ ಹತ್ರ ತೋರಿಸ್ಬೇಡ, ಆಡಿಷನ್ ಅಲ್ಲಿ ಮೋಸ್ಟ್ಲಿ ನೀನ್ ಫೇಲ್ ಆಗ್ಬಿಟ್ಟಿರ್ತೀಯ, ಅದಕ್ಕೆ ನನ್ನ ಹಿಂದ್ಗಡೆ ಬಿದ್ದಿದ್ಯಾ ಅಂತ ಇವಳು ಬೈದ್ಬಿಟ್ಟು ನನ್ನಿಂದ ಬರ್ಬೇಡ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋ ಎದ್ ನಿಂತ್ಕೊಂಡು ಸರಿ ಒಂದ್ ನಿಮಿಷ ನಾನು ನಿನ್ ಮಾತ್ ಕೇಳ್ತೀನಿ, ದಯವಿಟ್ಟು ನನ್ಗೆ ಅದೆಲ್ಲ ಬಿಚ್ಚಿ ಬಿಡು ಪ್ಲೀಸ್ ಅಂತ ಕೇಳ್ತಾ ಇದ್ದಾನೆ. ಅದನ್ನ ಕೂಡ ಒಂಥರ ಬೆದರ್ಸೋ ಧ್ವನಿ ಎಲ್ಲ, ಈ ರಾಜ ಅವ್ರ ಧ್ವನಿ ಸ್ವಲ್ಪ ಗಂಭೀರವಾಗಿರುತ್ತಲ್ಲ ಆತರನೇ ಕೇಳ್ತಾನೆ. ನೋಡಪ್ಪ ಕೇಳ್ಕೊಳ್ಳೋದು ಭಿಕ್ಷೆ, ಅದ್ರಲ್ಲಿ ಕೂಡ ಇಷ್ಟೊಂದು ಓವರ್ ನಿಂದು ಅಂತ. ಸರಿ ನೀನ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಮುಣಗೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ, ಫಸ್ಟ್ ನನ್ನ ಹತ್ರ ಸಾರಿ ಕೇಳು ಅಂತಾಳೆ. ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಜೋಸನ್ ಡೈನಾಸಿಟಿಗೆ ರಾಜ ನಾನ್ ನಿನ್ಗೆ ಸಾರಿ ಕೇಳ್ಬೇಕಾ? ನಿಮ್ ಡೈಲಾಗ್ ಮಾಸ್ಟರ್ ಬರ್ಕೊಟ್ಟಿರೋ ಡೈಲಾಗ್ ನೆಲ್ಲ ನನ್ನ ಹತ್ರ ಹೇಳೋದನ್ನ ನಿಲ್ಸು, ಮರ್ಯಾದೆಗೆ ನೀನ್ ಮಾಡಿರೋದಕ್ಕೆ ನನ್ನ ಹತ್ರ ಸಾರಿ ಕೇಳು, ಅವಾಗೇ ನಾನು ಇಲ್ಲಿಂದ ಕರ್ಕೊಂಡು ಹೋಗೋದಿಲ್ಲ ಅಂದ್ರೆ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ ಅಂದಾಗ ಹೀರೋ ಅಂತಾನೆ, ಇಲ್ಲಿ ನೋಡು ಸಾರಿ ಎಲ್ಲ ನನ್ ಕೈಲಿ ಕೇಳಕ್ ಆಗಲ್ಲ, ಮರ್ಯಾದೆಗೆ ನನ್ ಕಟ್ಟಿರೋದನ್ನೆಲ್ಲ ಬಿಚ್ಚಿ ಬಿಟ್ಬಿಡು, ಇಲ್ಲಾಂದ್ರೆ ಹಿಂದ್ಗಡೆ ತುಂಬಾ ಕಷ್ಟ ಪಡ್ತೀಯ
ಮಾಡ್ತೀಯಾ ಅಂದಾಗ ಇವಳು ಕೂಡ ಸರಿ ಆಯ್ತು, ನೋಡೋದಕ್ಕೆ ಅಯ್ಯೋ ಪಾಪ ಅಂತ ಇದೆಯಾ, ಗಾಯಗಳು ಬೇರೆ ಆಗಿದೆ ಅಂತ ಹೇಳಿ ಅವನನ್ನ ಒಂದು ತುಂಡಿಗೆ ತಾನೆ ಕಟ್ಟಾಕಿರ್ತಾಳೆ. ಅದನ್ನ ಮಾತ್ರ ಬಿಚ್ಕೊಂಡು ತರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಬಟ್ ನಮ್ ಹೀರೋಗೆ ಕಟ್ಟಿರೋದನ್ನ ಬಿಚ್ಚಿಲ್ಲ, ಒಂದ್ ನಾಯಿ ಮರಿನ ಹೇಳ್ಕೊಂಡು ಹೋದಂಗೆ ಇರುತ್ತೆ. ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಈಗ ಅರಮನೆಯಲ್ಲಿ ತೋರಿಸ್ತಾರೆ, ಅಲ್ಲಿರೋ ಒಂದು ಕೋರ್ಟ್ ಲೇಡಿ ಒಂದು ರಾಣಿ ಅಂತ ಕಾಣಿಸುತ್ತೆ. ಅವ್ರ ಹತ್ರ ಹೋಗ್ಬಿಟ್ಟು ಒಂದ್ ವಿಷಯನ ಹೇಳ್ತಾರೆ, ಬೇಟೆಗೆ ಹೋಗಿರೋ ರಾಜ ಇನ್ನೂ ಬಂದಿಲ್ಲ ಅಂತ. ಇದನ್ನ ಕೇಳಿಸ್ಕೊಂಡು ಆ ರಾಣಿಗೆ ಸಖತ್ ಶಾಕ್ ಆಗುತ್ತೆ. ಅವಾಗಳೊಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾಳೆ, ಇವಾಗ ರಾಣಿ ಆಗಿರ್ಬೋದು ಬಟ್ 5-6 ಇಯರ್ಸ್ ಬ್ಯಾಕ್ ಅವಳೊಂದು ಜೈಲಲ್ಲಿ ಇದ್ದಾಳೆ. ಇವಳು ಜೈಲ್ಗೆ ಹೋಗೋದಕ್ಕೆ ಕಾರಣ ಅವ್ರ ಅಮ್ಮ ಬಂದು ದುಡ್ಡುಗೋಸ್ಕರ ಇವಳನ್ನ ಒಬ್ಬನ್ಗೆ ಮಾರ್ಬಿಟ್ಟಿರ್ತಾರೆ. ಆದ್ರೆ ಅವ್ನ್ ಬಂದು ಇವಳಿಗೆ ತುಂಬಾನೇ ಚಿತ್ರ ಹಿಂಸೆ ಕೊಟ್ಟಿರ್ತಾನೆ. ಅದನ್ನ ತಾಳಕ್ಕಾಗದೆ ಗಂಡನನ್ನೇ ಸಾಯಿಸ್ಬಿಟ್ಟಿರ್ತಾಳೆ. ಗಂಡನ ಅಥವಾ ಏನಂತ ಗೊತ್ತಿಲ್ಲ, ಅವನನ್ನ ಸಾಯಿಸ್ಬಿಟ್ಟಿರ್ತಾಳೆ. ಅದ್ರಿಂದ ಇವಳನ್ನ ಈಗ ಜೈಲಲ್ಲಿ ಹಾಕಿರ್ತಾರೆ. ಈಗ ಆ ಜಾಗಕ್ಕೆ ಈ ಅರಮನೆಯಲ್ಲಿ ಹೈ ಪೋಸ್ಟಿಂಗ್ ಅಲ್ಲಿರೋ ಒಬ್ರು ಬರ್ತಾರೆ. ಇವ್ರನ್ನ ಹೈನಸ್ ಅಂತ ಕರೀತಾರೆ. ಅವ್ರು ಬಂದು ಈ ಹುಡುಗಿ ಹತ್ರ ಮಾತಾಡ್ತಾ ಇದಾರೆ, ನನ್ಗೊಂದು ಹೆಲ್ಪ್ ಬೇಕಾಗಿತ್ತು, ಅದು ನೀನ್ ಮಾತ್ರನೇ ಮಾಡಕ್ಕಾಗೋದು, ಮಾಡ್ತೀಯಾ ಅಂತ ಹೇಳಿ ಹಂಗೆ ಮೈ ಎಲ್ಲ ಮುಟ್ಟಿ ಮಾತಾಡ್ತಾನೆ. ಫಸ್ಟ್ ಆಫ್ ಆಲ್ ನೀನ್ ಹೇಳೋ ವಿಷಯನ ನಾನೇನಕ್ ಮಾಡ್ಬೇಕು, ಅದ್ರಲ್ಲೂ ನನ್ ಮೈ ಮುಟ್ಟಿ ಮಾತಾಡೋ ಕೆಲ್ಸನ ಇಟ್ಕೋಬೇಡ. ಇದಕ್ಕೂ ಮುಂಚೆ ಇದ್ದವನು ನನ್ನ ಹತ್ರ ಮುಟ್ಟದ ಅನ್ನೋದಕ್ಕೋಸ್ಕರನೇ ಸತ್ತು ಸ್ವರ್ಗಕ್ಕೆ ಹೋಗಿರೋದು. ಇನ್ನ ಹೈನಸ್ ಅಂತ ಕೂಡ ನೋಡೋದಿಲ್ಲ, ನಿನ್ ಕತೆ ಮುಗಿಸ್ಬಿಡ್ತೀನಿ ಅಂತ ಡೈರೆಕ್ಟ್ ಆಗಿ ಬೋಲ್ಡ್ ಆಗಿ ಬೆದರಿಸ್ತಾಳೆ. ನಾನ್ ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಬೋಲ್ಡ್ ಆದ ಹುಡುಗಿನೇ, ಆದ್ರೆ ನೀನ್ ಅನ್ಕೊಂಡಿರೋ ತರ ಇಲ್ಲ, ನನ್ಗದೆಲ್ಲ ಏನು ಬೇಕಾಗಿಲ್ಲ, ನಾನ್ ಹೇಳೋ ಒಂದ್ ಕೆಲ್ಸನ ನೀನ್ ಮಾಡಿದ್ರೆ ಸಾಕು ಅಂತ ಹೇಳಿರ್ತಾನೆ. ಈಗ ಇಲ್ಲಿರೋ ರಾಣಿ ಅದನ್ನ ಯೋಚನೆ ಮಾಡಿ ನೋಡ್ತಾ ಇದ್ದಾಳೆ, ಅದೇನ್ ಫ್ಲಾಶ್ ಬ್ಯಾಕ್ ಅಂತ ನೋಡೋಣ. ಆದ್ರೆ ಇವಳಿಗೆ ಅನ್ಸ್ತಾ ಇರೋದೆಲ್ಲ ಏನಂದ್ರೆ ಮೋಸ್ಟ್ಲಿ ಹೈನಸ್ ಏನಾದ್ರೂ ರಾಜನ ಏನಾದ್ರು ಸಾಯಿಸ್ಬಿಟ್ನಾ ಅನ್ನೋ ತರ ಅವಳು ಥಿಂಕ್ ಮಾಡ್ತಾ ಇರೋದು. ಬಟ್ ಅದೇನ್ ವಿಷಯ ಅಂತ ಗೊತ್ತಿಲ್ಲ. ಈಗ ಅದೇ ಹೈನಸ್ ನನ್ನೇ ತೋರಿಸ್ತಾ ಇದಾರೆ. ಅವ್ನ್ ಕಡೆ ಕೆಲಸ ಮಾಡಕ್ಕೆ ಅಂತ ಇರ್ತಾರಲ್ಲ ಒಂದ್ 10 ಜನ, ಅವ್ರನ್ನ ಜೊತೆ ಕೂರ್ಸ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾನೆ. ಅಂದ್ರೆ ಇವ್ನ್ ಬಂದು ಈಗ ಸದ್ಯಕ್ಕೆ ಈ ರಾಜ್ಯದಲ್ಲಿ ಇಲ್ಲ, ಬೇರೆ ಯಾವ್ದೋ ರಾಜ್ಯದಲ್ಲಿ ಇದ್ದಾನೆ. ಅದ್ರಲ್ಲೂ ಇವಾಗ ಹೀರೋ ಬಂದು ಇನ್ನು ಮನೆಗೆ ಹಿಂತಿರ್ಗಿಲ್ಲ, ಬೇಟೆಗೆ ಅಂತ ಓದೋ ನನ್ನ ವಿಷಯ ಅವ್ನಿಗೂ ಗೊತ್ತಾಗಿರುತ್ತೆ. ನನಗ್ ಗೊತ್ತಿಲ್ಲದೆ ಯಾವನಾದ್ರೂ ಏನಾದ್ರು ಕೆಲಸ ಮಾಡ್ಬಿಟ್ರ ಹೆಂಗೆ, ಯಾವನಾದ್ರೂ ಆ ಕೆಲ್ಸಕ್ಕೆ ಸ್ಟೆಪ್ ನ ಎತ್ತಿಟ್ಟಿದ್ರೆ ಮರ್ಯಾದಾಗ ನನ್ನ ಹತ್ರ ಇವಾಗ ಹೇಳ್ಬಿಡಿ, ಯಾಕಂದ್ರೆ ಆ ಕಾರ್ಯಕ್ಕೆ ಇನ್ನೂ ಟೈಮ್ ಇದೆ, ಇನ್ನು ಒಂದ್ ಕಡೆಯಿಂದ ನಮ್ಗೆ ಆಗ್ಬೇಕಾಗಿರೋ ಕೆಲ್ಸಗಳಿದೆ, ಅದಕ್ಕೂ ಮುಂಚಿತವಾಗಿ ಯಾರಾದ್ರೂ ಕೆಲಸ ಮಾಡಿದ್ರೆ ಮರ್ಯಾದಾಗ ಒಪ್ಕೊಂಡ್ಬಿಡಿ, ಇಲ್ಲಾಂದ್ರೆ ನಂಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಆದ್ರೆ ಅಲ್ಲಿರೋರು, ಇಲ್ಲ ಹೈನಸ್ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾವ್ ಯಾರು ಏನು ಆತರ ಒಂದು ಕಾರ್ಯಕ್ಕೆ ಕೈ ಹಾಕ್ಲಿಲ್ಲ. ಇನ್ನು ಹೇಳ್ಬೇಕಂದ್ರೆ ರಾಜಾಗೆ ಆಪೋಸಿಟ್ ಆಗಿರೋರು ತುಂಬಾ ಜನ ಇದ್ದಾರೆ, ಸೊ ಬೇರೆ ಯಾರಾದ್ರೂ ಏನಾದ್ರು ಮಾಡಿರ್ಬೋದಲ್ವಾ ಅಂತ ಇವರು ಮಾತಾಡ್ಕೊಂತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ವಿಷಯ ರಾಜ ಬಂದು ಈ ತರ ಮನೇಲಿ ಇಲ್ಲ, ಅರಮನೆಯಲ್ಲಿ ಇಲ್ಲ ಅನ್ನೋ ವಿಷಯ ಸ್ವಲ್ಪ ಊರ್ ತುಂಬಾ ಹರಡಿದೆ ಅಂತ ಕಾಣುತ್ತೆ. ಒಂದ್ ದೊಡ್ಡ ಕಲವರನೆ ನಡೀತಾ ಇರುತ್ತೆ. ಆದ್ರೆ ನಮ್ ರಾಜನ ನೋಡಿದ್ರೆ ನಾಯ್ಮರಿ ತರ ಕಟ್ಟಾಕ್ಬಿಟ್ಟು ನಮ್ ಹೀರೋಯಿನ್ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ರಾಜ ಅಂತೂ ನನ್ಗೆ ನೀರ್ ದಾಹ ಆಗ್ತಿದೆ, ನಂಗೆ ಸ್ವಲ್ಪ ನೀರ್ ಬೇಕು, ದಯವಿಟ್ಟು ನಿಲ್ಲು ಅಂತ ಹೇಳಿ ಹೀರೋಯಿನ್ಗೆ ಸ್ವಲ್ಪ ಪಾಪ ಅನ್ನೋ ತರ ಇರುತ್ತೆ. ಸರಿ ಆಯ್ತು, ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿ ಸೂಪರ್ ಮಾರ್ಕೆಟ್ ಅಥವಾ ಹೋಟೆಲ್ ಆತರ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ರೆ ಹೀರೋ ಏನ್ ಬಗ್ಗೆ ಕೇಳ್ತಾ ಇದೀಯ ನೀನು, ಈ ವರ್ಡ್ಸ್ ಎಲ್ಲ ನನ್ಗೆ ಹೊಸದಾಗಿದೆ, ನನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ಅಂದಾಗ, ಅಂದ್ರೆ ಅಲ್ಲೇ ಕುತ್ಕೊಂಡ್ ಮಾತಾಡೋವಾಗ ಇವ್ರು ಹೇಳ್ತಾಳೆ, ಏನು ಹೊಸದಾಗಿದ್ಯಾ, ಏಯ್ ನಿನ್ಗೆ ಆರೋ ಬಂದು ಲೆಫ್ಟ್ ಶೋಲ್ಡರ್ ಮಾತ್ರ ತಾನೇ ಚುಚ್ಕೊಂಡಿದ್ದು, ತಲೆಗೆ ನೇಟ್ ಆಗಿಲ್ವಾ, ಇಲ್ಲ ನೀರಿಂದ ಬಿದ್ದಾಗ ನಿನ್ ತಲೆಗೆ ಏಟ್ ಆದಂಗಿದೆ, ಅದಕ್ಕೆ ನೀನೆಲ್ಲ ಮರ್ತೋಗ್ಬಿಟ್ಟಿದ್ಯಾ, ನೀನ್ ಹೇಳೋದ್ ನೋಡಿದ್ರೆ ನಾನೇನೋ ಹಳೆ ಕಾಲಕ್ಕೆ ಬಂದ್ಬಿಟ್ಟಿದೀನಿ ಅನ್ನೋ ತರ ನನ್ಗೆ ಅನಿಸ್ತಾ ಇದೆ ಅಂದಾಗ ರಾಜ ಹೇಳ್ತಾನೆ, ನನಗೆ ಯಾಕೋ ಅದೇನಿದೆ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ನೀನು ಜೋಸನ್ ಡೈನಾಸಿಟಿಯಲ್ಲಿ ಇದೆಯಾ, ಆ ಜೋಸನ್ ಡೈನಾಸಿಟಿಗೆ ಕಿಂಗೆ ನಾನು ಅಂತ ಹೇಳ್ತಾ ಇದ್ರೆ ಇವಳಿಗೆ ನಗು ಬರ್ತಾ ಇರುತ್ತೆ. ಸುಮ್ನೆ ಇರೋ, ಇನ್ನು ಆಕ್ಟಿಂಗ್ ಸ್ಕಿಲ್ ಎಲ್ಲ ನನ್ನ ಅಂತ ತೋರಿಸ್ಬೇಡ ಅಂತಾಳೆ. ಆದ್ರೆ ಇವ್ನು ಬಿಡದೆ ನಾನ್ ರಾಜ ಅಂತ ಇರೋದ್ರಿಂದ ಸರಿ ಆಯ್ತು, ನೀನ್ ರಾಜ ಅನ್ನೋದನ್ನ ನಾನ್ ನಂಬೇಕು ಅಂತಂದ್ರೆ ನಾನ್ ಶೆಫ್ ಅನ್ನೋದನ್ನ ನೀನ್ ನಂಬೇಕು ಅಂದ್ರೆ ಅವ್ನು ಇಲ್ಲ, ನೀನ್ ಶೆಫ್ ಅಂದ್ರೆ ನಾನ್ ನಂಬೋದಿಲ್ಲ, ನೀನ್ ಯಾವ್ದೋ ಆಪೋಸಿಟ್ ಗ್ಯಾಂಗ್ ಗೆ ಸೇರಿರೋಳೆ, ನನ್ನ ಸಾಯ್ಸಕ್ಕಂತಾನೆ ಪ್ಲಾನ್ ಹಾಕೊಂಡ್ ಬಂದಿರೋದು ಅಂತ ಹೇಳ್ತಾನೆ. ನೀನ್ ಮಾತ್ರ ನನ್ ಮಾತ್ ಕೇಳಲ್ಲ, ನಾನ್ ಮಾತ್ರ ನಿನ್ ಮಾತ್ ಕೇಳ್ಬೇಕಂತ ಇವಳು ಇನ್ನೂ ವಾದಿಸ್ತಾ ಇರ್ತಾಳೆ. ಹೀರೋ ಹೇಳ್ತಾನೆ, ಸರಿ ಆಯ್ತಿರು, ನನ್ನ ನಂಬೇಕಂದ್ರೆ ನಿನ್ಗೊಂದ್ ವಿಷಯ ತೋರಿಸ್ತೀನಿ, ಇದು ನನ್ ಪಕ್ಕದಲ್ಲಿ ಒಂದು ಬ್ಯಾಡ್ಜ್ ಇದೆಲ್ಲ ಅದನ್ನ ತೆಗಿ ಅಂದಾಗ ಅವಳು ಅದನ್ನ ತೆಗೆದು ನೋಡ್ತಾಳೆ. ಏನೋ ಒಂದು ಡ್ರ್ಯಾಗನ್ ತರ ಒಂದ್ ಹಾಕಿರುತ್ತೆ. ಏನು ಈಗ ಡ್ರ್ಯಾಗನ್ ಅಂದ್ರೆ ನೋಡ್ದಾ, ಇವಾಗಾದ್ರೂ ನಂಬ್ತಿಯಾ, ಜೋಸನ್ ಡೈನಾಸಿಟಿಗೆ ನಾನ್ ಕಿಂಗ್ ಅಂದಾಗ ಇವಳಿಗೆ ನಗು ಬಂದ್ಬಿಡ್ತು. ಇದನ್ನ ಇಟ್ಕೊಂಡು ನಂಬು ಅಂದ್ರೆ ನಾನ್ ಹೆಂಗೋ ನಂಬ್ಲಿ. ಆಕ್ಚುಲಿ ಫಾರಿನರ್ಸ್ ಎಲ್ಲ ತುಂಬಾ ಜನ ಕೊರಿಯನ್ ಅಲ್ಲಿ ಇರೋ ಈ ಹಿಸ್ಟಾರಿಕಲ್ ಡ್ರೆಸ್ ನ ಹಾಕೋದಕ್ಕೆ ತುಂಬಾನೇ ಇಷ್ಟ ಪಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಬರೀ 10,000 ವಾನ್ಗೆ ನಾನೇ ತಗೊಳ್ತೀನಿ ಗೊತ್ತಾ, ನೀನ್ ತೆಗ್ದಾಕೊಳ್ಳೋದೆಲ್ಲ ದೊಡ್ಡ ವಿಷಯನ ಅಂತ ಇನ್ನೂ ಗೇಲಿ ಮಾಡ್ತಾ ಇರ್ತಾಳೆ. ಹೀರೋಗಿನ್ ಏನ್ ಹೇಳಿ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಫೈನಲ್ ಆಗಿ ಹೀರೋ ಹೇಳ್ತಾನೆ, ಸರಿ ಆಯ್ತು, ನಿನ್ನ ನೋಡಿದ್ರೆ ನನ್ಗೂ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ, ನೀನ್ ನನ್ ಟೇಸ್ಟ್ ಗೆ ಸರಿ ಹೋಗೋ ಹುಡುಗಿನೇ ಅಲ್ಲ, ಇದ್ರೂನು ನಾನ್ ನಿನ್ಗೆ ಹೇಳ್ತಾ ಇದೀನಿ, ನಾನು ಅರಮನೆಗೆ ಹೋದ್ಮೇಲೆ ನೋಡಿ ನಾನು ನಿನ್ಗೆ ಏನೋ ಒಂದು ಫೇವರ್ ನ ಮಾಡ್ತೀನಿ ಅಂತ ಹೇಳ್ತಾನೆ. ಇವಳಿಗೆ ಫಸ್ಟ್ ಫೇವರ್ ಅಂದ್ರೆ ಅರ್ಥ ಆಗಿಲ್ಲ, ಏನು ಅಂತ ಯೋಚನೆ ಮಾಡಿದಾಗ ಅವಾಗೆ ಅವಳಿಗೆ ಲಾಸ್ಟ್ ಟೈಮ್ ಓದಿರೋದು ನೆನಪು ಬರುತ್ತೆ. ರಾಯಲ್ ಫೇವರ್ ಅಂದ್ರೆ ಬೇರೆ ಏನು ಇಲ್ಲ, ರಾಜ ಜೊತೆ ಇರ್ಬೇಕು ಅಂತ ತುಂಬಾ ಹುಡುಗಿರು ಆಸೆ ಪಡ್ತಾರಲ್ಲ, ಆ ತರನೇ ಇವಳು ಅಂತ ಅಂದ್ಕೊಂಡು ಅವ್ನ್ ತಪ್ಪಾಗಿ ಬಾಯ್ ಬಿಟ್ಬಿಟ್ನ. ಇದು ಇವಳಿಗೆ ಅರ್ಥ ಆಗಿದ ತಕ್ಷಣ ತಲೆ ಮೇಲೆ ಲೊಟ್ಟಂತ ಒಂದ್ ಕೊಡ್ತಾಳೆ. ಎಷ್ಟು ಧೈರ್ಯ ಇದ್ರೆ ರಾಜನ್ ತಲೆ ಮೇಲೆನೆ ಹೊಡಿತೀಯಾ, ಅನ್ನೇ ಹೊಡೆದ್ಬಿಟ್ಟ ನೀನು ಅಂತ ಹೇಳಿ ಹಂಗೆ ಜೋರಾಗಿ ಕೂಗ್ತಾ ಇರ್ತಾನೆ. ಇವಳು ಹೇಳ್ತಾಳೆ, ನಿನ್ಗೆಷ್ಟು ಕೊಬ್ಬಿದ್ರೆ ನನ್ನನ್ನ ಆತರ ಅನ್ಕೊಂತೀಯ, ನೀನು ಹೊಡಿದೆ ನಿನ್ನ ಮಗು ತರ ಮುದ್ದಾಡ್ಬೇಕಂತ ಇದೀಯಾ, ನಿನ್ಗೆಷ್ಟು ಧೈರ್ಯ ಇದ್ರೆ ನನ್ನನ್ನ ತಪ್ಪಾದ ರೀತಿಯಲ್ಲಿ ನೋಡ್ತಾ ಇದೀಯ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ತಾಳೆ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಇವಳು ಕೆಲವು ಒದೆ ಬೀಳತ್ತೆ ಅಂತ ನಮ್ ಹೀರೋನು ಸೈಲೆಂಟ್ ಆಗ್ಬಿಟ್ಟ. ಇನ್ನೂ ಬಿಟ್ಟಿಲ್ಲ ಪಾಪ, ಅವನನ್ನ ತರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲೇ ಪಕ್ಕದಲ್ಲಿ ಯಾವ್ದಾದ್ರು ಮನೆ ಆದ್ರೂ ಇದೆಯಾ ನೋಡೋಣ ಅಂತ ನೋಡ್ಕೊಂಡು ಹೋಗೋವಾಗ ಅಲ್ಲಿ ಒಂದು ದೂರದಲ್ಲಿ ಮನೆ ಕಾಣಿಸ್ತಾ ಇದೆ. ಮನೆ ಎದುರುಗಡೆನೆ ಒಂದು ರೆಡ್ ಕಲರ್ ಪಟ್ಟೆಲಿ ಏನೋ ಬರ್ದು ಒಂದು ಫ್ಲಾಗ್ ತರ ಇಟ್ಟಿರ್ತಾರೆ, ಅದ್ರ ಕಡೆನೆ ಇವರು ಹೋಗ್ತಾ ಇರೋದು. ಸೊ ಎಲ್ಲಿ ಹೋಗ್ತಿದ್ದಾರೆ, ಏನಾಗ್ತಿದೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್
ಎಂಡಿಂಗ್ ಆಗಿದೆ ಅಲ್ವಾ. ಇನ್ನು ಮುಂದೆ ಬರೋ ಪಾರ್ಟ್ಸ್ ಇನ್ನಷ್ಟು ಕಾಮಿಡಿ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇದೊಂದು ಒಳ್ಳೆ ಸೀರೀಸ್. ಇಷ್ಟಪಟ್ಟಿದ್ದೀರಾ ಅಂತಾನೆ ಅನ್ಕೊಂಡಿದೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.